हरि ओम। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं। श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुः इष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधो नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अशेण तन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधने भूते अद्य श्रीमद्भागवते तृतीयस्कन्धान्तरकथा प्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। ನಿನ್ನೆ ದಿವಸ ಭಗವಂತ ತನ್ನ ತಾಯಿಗೆ ಹೇಳ್ತಾನೆ, ಸಬೀಜ ಅಷ್ಟಾಂಗ ಯೋಗದಿಂದ ಭಗವಂತನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಮ್ಮ ಮೇಲೆ ಆಗ್ತದೆ. ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಉಕ್ಕಿ ಬರ್ತವೆ.
ಅದರಿಂದ ಭಗವಂತನ ಅನುಗ್ರಹವಾಗಿ ಅಪರೋಕ್ಷ ಜ್ಞಾನವನ್ನು ನಾವು ಪಡೀತೇವೆ. ಅಷ್ಟೇ ಅಲ್ಲ, ಭಗವಂತ ಅನುಗ್ರಹದಿಂದ ಜ್ಞಾನೋತ್ತರ ಕರ್ಮಗಳನ್ನು ಸುರಳಿತವಾಗಿ ಮಾಡಿ ಬ್ರಹ್ಮದೇವರ ಜೊತೆಯಲ್ಲಿ ಪರಮಾತ್ಮನ ಆ ಸನ್ನಿಧಾನವನ್ನು ಪಡೆಯುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳಿದಾಗ ಆ ಕಾಲದಲ್ಲಿ ದೇವಹೂತಿ ಕೇಳ್ತಾಳೆ, ಅಷ್ಟಾಂಗ ಯೋಗದಿಂದ ಪರಮಾತ್ಮನಲ್ಲಿ ಮನಸ್ಸು ಏಕಾಗ್ರವಾಗ್ತದೆ ಅಂತ ಪುತ್ರ ಹೇಳಿದೆ ಇಲ್ಲ. ಹಾಗಾದರೆ ಈಗ ಎಲ್ಲ ಕಡೆಯಲ್ಲಿಯೂ ಪ್ರಚಲಿತವಾದಂಥ ಯೋಗ ಇದೆ. ಕೆಲವು ನಿಯಮಗಳನ್ನು ಪರಿಪಾಲಿಸ್ತಾ, ಆರೋಗ್ಯಕರವಾದ ನಿಯಮ ಪರಿಪಾಲನೆ ಮಾಡ್ತಾ, ಆಸನದಲ್ಲಿ ವಿಶಿಷ್ಟ ಆಸನದಲ್ಲಿ ಕುಳಿತು ಯೋಗ್ಯ ರೀತಿಯಿಂದ ಪ್ರಾಣಾಯಾಮವನ್ನು ಮಾಡುತ್ತಾ ಮನಸ್ಸನ್ನು ಏಕಾಗ್ರಗೊಳಿಸಿ ಭಗವಂತನ ಧ್ಯಾನ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಹೇಳ್ತಕ್ಕಂಥ ಕ್ರಮ ಇದೆ. ಆ ಯೋಗವನ್ನೇ ಮುಂದೆ ಪತಂಜಲಿ ಋಷಿಗಳು ತಮ್ಮ ಪಾತಂಜಲ ಯೋಗ ದರ್ಶನದ ಮುಖಾಂತರ ಜಗತ್ತಿನಲ್ಲಿ ಪ್ರಚಾರ ಮಾಡಿದರು. ಈಗ ಎಲ್ಲ ಕಡೆಯಲ್ಲಿಯೂ ಕೂಡ ಯೋಗದ ಶಿಬಿರಗಳು, ಯೋಗದ ವಿಶಿಷ್ಟವಾಗಿರ್ತಕ್ಕಂಥ ಕ್ರಮಗಳು ನಡೆದಿವೆ. ಅಲ್ಲಿ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಆ ಪ್ರಾಣಾಯಾಮದಲ್ಲಿಯೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ವಿಧಾನಗಳನ್ನು ತಿಳಿಸಿಕೊಡ್ತಾರೆ. ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಬೆಳೀತದೆ. ನಿಜ, ಆರೋಗ್ಯ ಬಂತು. ಮುಂದೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಧ್ಯಾನ ಧ್ಯೇಯದ ಬಗ್ಗೆ ಯಾವ ವಿಚಾರವನ್ನು ಮಾಡೋದಿಲ್ಲ. ಅದು ನಿನ್ನೆ ನಾನು ಹೇಳಿದಂತೆ, ಅಂದರೆ ಪರಮಾತ್ಮ ಹೇಳಿದಂತೆ, ಅದು ನಿರ್ಬೀಜ ಯೋಗ. ಪರಮಾತ್ಮ ಹೇಳ್ತಾನೆ ವೈಷ್ಣವ ಯೋಗ, ಅಂದರೆ ಸಬೀಜ ಅಷ್ಟಾಂಗ ಯೋಗವನ್ನು ನಾನು ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಕೆಲವರು ಮನಸ್ಸಿನಲ್ಲಿ ಗಣಪತಿಯನ್ನು ಇಟ್ಟುಕೊಂಡು, ಕೆಲವರು ದೇವಿಯನ್ನು ಇಟ್ಟುಕೊಂಡು, ಕೆಲವರು ಗಾಯತ್ರಿಯನ್ನು, ಕೆಲವರು ರುದ್ರದೇವರನ್ನು, ಹೀಗೆ ಆ ರೀತಿಯಾಗಿರ್ತಕ್ಕಂಥ ತಮ್ಮ ಸಮಾಧಿಯ ತತ್ವ ಅಂತ ಹೇಳಿ ತಿಳಿದುಕೊಂಡು ಆ ಉಪಾಸನೆಯನ್ನು ಮಾಡ್ತಾರೆ. ಷಟ್ಚಕ್ರಗಳಲ್ಲಿಯೂ ಕೂಡ ಅದೇ ರೀತಿಯಾಗಿ ಆಯಾ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಆಜ್ಞಾಚಕ್ರದಲ್ಲಿಯೂ ಕೂಡ ಅದೇ ರೀತಿಯಾಗಿ ಇಟ್ಟುಕೊಂಡು ತಾವು ಸಮಾಧಿಗೆ ಒಳಗಾಗ್ತಾರೆ. ಆದರೆ ಅಮ್ಮ, ಇವೆಲ್ಲ ದೇವತೆಗಳು ಅಸ್ವತಂತ್ರರಲ್ಲವೇ? ಅಸ್ವತಂತ್ರ ದೇವತೆಗಳ ಉಪಾಸನೆಯಿಂದ ಎಷ್ಟು ಏನು ಸಿಗ್ತದೆ. ಆ ದೇವತೆಗಳು ನಮ್ಮ ಮೇಲೆ ಅನುಗ್ರಹ ಮಾಡಿ ಆರೋಗ್ಯ ಕೊಡ್ಬೋದು, ಆಯುಷ್ಯ ಕೊಡ್ತಾರೆ, ಶಾಸ್ತ್ರದ ಅಧ್ಯಯನದಲ್ಲಿ ತೊಡಗಿಸ್ತಾರೆ, ದೇವರಲ್ಲಿ ಏಕಾಗ್ರತೆಯನ್ನು ಕೊಡ್ತಾರೆ. ಅಲ್ಲಿಗೆ ಅವ್ರ ಕೆಲಸ ಮುಗೀತು. ಆದರೆ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡಂಥೇಳಿ ಪ್ರತಿಯೊಂದು ಷಟ್ಚಕ್ರಗಳಲ್ಲಿ, ಅಲ್ಲಿರ್ತಕ್ಕಂತಹ ಕಮಲಗಳಲ್ಲಿ, ಪೂರ್ವದಲ್ಲಿ ನಾವು 2ನೇ ಸ್ಕಂದ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ ನಾರಾಯಣ, ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧರನ್ನು ಆಯಾ ಸ್ವರ ಮತ್ತು ವ್ಯಂಜನವಾಚ್ಯವಾಗಿರ್ತಕ್ಕಂಥ ಪರಮಾತ್ಮನ ಅಜಾದಿ ರೂಪಗಳ ಸಂಯೋಗವನ್ನು ಇಟ್ಟುಕೊಂಡು ಏಕಾಗ್ರತೆ ಯಾವಾಗ ಬರ್ತದೆ, ಇಂತಹ ಭಗವತ್ ಸರ್ವೋತ್ತಮ ಅಂತ ತಿಳ್ಕೊಂಡಂತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಧ್ಯಾನ, ಧಾರಣ, ಸಮಾಧಿಗಳು ಅಂತೇನಿವೆ, ಇವು ಪರಮಾತ್ಮ ಪ್ರಾಪ್ತಿಗೆ ಕಾರಣವಾಗ್ತದೆ. ಈಗ ನಾನು ಹೇಳ್ತಕ್ಕಂಥದ್ದು ವಿಷ್ಣು ಸರ್ವೋತ್ತಮತ್ವವನ್ನು ಇಟ್ಟುಕೊಂಡು ಅವನನ್ನು ಪಡೆಯೋದಕ್ಕೋಸ್ಕರವೇ ಈ ಎಲ್ಲ ಯಮನಿಯಮಾದಿಗಳ ಅಷ್ಟಯೋಗಗಳನ್ನು ಆ ಪರಮಾತ್ಮ ಪ್ರಾಪ್ತಿಗೋಸ್ಕರ ಉಪಯೋಗಿಸುವುದೇ ಇದಕ್ಕೆ ಸಬೀಜ ಅಷ್ಟಾಂಗ ಯೋಗ ಅಂತ ತಿಳ್ಕೊಂಡಂತೇಳಿ ಹೆಸರು ಅಂತ ಇದಕ್ಕೆ ಕರೀತಾರೆ. ಸಬೀಜೋ ವೈಷ್ಣವೋ ಯೋಗ ನಿರ್ಬೀಜ ತು ಅನ್ಯದೇವತಾ.
ಪರಮಾತ್ಮ ಸರ್ವೋತ್ತಮ ಅಂತ ಹೇಳಿ ಅವನನ್ನು ಪಡೆಯೋದಕ್ಕೋಸ್ಕರ ಮಾಡತಕ್ಕಂಥ ಈ ಯೋಗದ ಅಭ್ಯಾಸ ಅಂತೇನಿದೆ, ಇದಕ್ಕೆ ಸಬೀಜ ಅಂತ ಕರೀತಾರೆ. ಉಳಿದ ದೇವತೆಗಳನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು ಮಾಡ್ತಕ್ಕಂಥದ್ದು ನಿರ್ಬೀಜ ಅಂತಂತಾರೆ. ಯಾಕೆ ಇದು ಸಬೀಜ ಅದು ನಿರ್ಬೀಜ ಏಕೆ? ಇಲ್ಲಿವರೆಗೂ ಸೃಷ್ಟಿಯನ್ನು ಅನೇಕ ಸಲ ಕೇಳಿದ್ದೀರಿ. ಈ ಸೃಷ್ಟಿಗೆ ಮೂಲ ಯಾರು? ಈ ಸೃಷ್ಟಿಗೆ ಬೀಜ ಪರಮಾತ್ಮನೇ. ಆ ಪರಮಾತ್ಮ ಅಂತನ್ನುವ ವೃಕ್ಷದಲ್ಲಿ ಎಲ್ಲ ದೇವತೆಗಳು ಟೊಂಗೆ ರೂಪದಿಂದ ಬೆಳೆದು ಆ ನಂತರ ಅಲ್ಲಿರತಕ್ಕಂಥ ಹಣ್ಣು ಇತ್ಯಾದಿಗಳ ಬಗ್ಗೆ ವರ್ಣನೆ ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ ಬರ್ತದೆ. ಹಾಗಾದರೆ ಅದನ್ನು ವಿವರಿಸುವಂತ ತಿಳ್ಕೊಂಡ ಅಂತ ಹೇಳಿ ಯಾವಾಗ ದೇವಹೂತಿ ಕೇಳ್ಕೊಳ್ತಾಳೆ, ಪರಮಾತ್ಮ ಹೇಳ್ತಾನೆ ಯಮಗಳು. ಯಮ ಅಂದರೆ ಮನಸ್ಸು ಏಕಾಗ್ರಗೊಳ್ಳುವ ಉಪಾಯಗಳು. ಯಮ ಅಂತಂದರೆ ಯಮ, ಕುಬೇರ ಈ ರೀತಿಯಾಗಿ ದೇವತೆಗಳಲ್ಲ. ಮನಸ್ಸನ್ನು ಏಕಾಗ್ರಗೊಳಿಸ್ತಕ್ಕಂಥ ಉಪಾಯಗಳು. ಭಗವಂತ ಇಲ್ಲಿ 8 ಉಪಾಯಗಳನ್ನು, 8 ಯಮಗಳನ್ನು ಹೇಳ್ತಾನೆ. ಆ ನಂತರ ಯಮದ ನಂತರ ಬರತಕ್ಕಂಥದ್ದು ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥ 10 ನಿಯಮಗಳನ್ನು ಹೇಳ್ತಾನೆ. ಇವುಗಳನ್ನೇ ಸ್ವಲ್ಪ ವಿಸ್ತಾರ ಮಾಡಿ ಏಕಾದಶ ಸ್ಕಂದದಲ್ಲಿ 11ನೇ ಸ್ಕಂದದಲ್ಲಿ 12 ಯಮಗಳನ್ನು 12 ನಿಯಮಗಳನ್ನು ಪರಮಾತ್ಮ ನಮಗೆ ಇಡ್ತಾನೆ. ಈಗ ನಾವು ನೋಡೋಣ. ಅಹಿಂಸ. ಹಿಂಸೆಯನ್ನು ಮಾಡದೇ ಇರುವಿಕೆ ಮುಖ್ಯ ಶಬ್ದಾರ್ಥ ಅಥವಾ ಮೇಲೆ ಕಾಣ್ತಕ್ಕಂಥ ಶಬ್ದಾರ್ಥ. ಆದರೆ ನಾವು ಹಿಂಸೆ ಮಾಡದೆ ಜೀವಿಸಲಿಕ್ಕೆ ಆಗೋದಿಲ್ಲ. ಹಿಂಸೆ ಇಲ್ಲದೆ ನಾವು ಜೋರಾಗಿ ಶ್ವಾಸೋಚ್ಛ್ವಾಸ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಶ್ವಾಸ ಬಿಟ್ಟಾಗ ಶರೀರದಲ್ಲಿರ್ತಕ್ಕಂಥ ಅನೇಕ ವೈರಸ್ಗಳು, ಅನೇಕ ಕ್ರಿಮಿಗಳು ಹೊರಗೆ ಬೀಳ್ತವೆ. ಶರೀರದ ನಮ್ಮ ವಿಸರ್ಜನಾಂಗದಿಂದ ಪ್ರಾರಂಭ ಮಾಡಿಕೊಂಡು ಮೆದುಳಿನವರೆಗೆ ಮತ್ತು ಕೆಳಗೆ ಕಾಲು ಎಣಿಸಿದರೆ ನಮ್ಮ ಶರೀರದಲ್ಲಿ 80 ಅಬ್ಜ ಕ್ರಿಮಿಗಳು, ವೈರಸ್ಗಳು ಯಾವಾಗಲೂ ನಮ್ಮ ಶರೀರದಲ್ಲಿ ಇರ್ತವೆ. ಅವು ಇವೆ ಅಂತಿಕೊಂಡಂತೇಳಿ ಶರೀರದ ಒಳಗಿನ ಕ್ರಿಯಾ ವಿಕ್ರಿಯೆಗಳು ನಡೀತಾ ಇರ್ತವೆ. ಅದರಲ್ಲಿ ಹೆಚ್ಚಿನ ಕ್ರಿಮಿಗಳು ನಮಗೆ ಉಪಕಾರಕವಾಗಿವೆ. ಇನ್ನು ಆಹಾರ ನೀರಿನ ದೋಷದಿಂದ ಅಥವಾ ಗಾಳಿಯ ದೋಷದಿಂದ ಬಂದಿರತಕ್ಕಂಥ ಕೆಲವು ಕ್ರಿಮಿಗಳು ನಮಗೆ ಬಾಧಕವಾಗಿರ್ತವೆ. ಶ್ವಾಸ ತೆಗೆದುಕೊಳ್ಳುವಾಗ ಎಷ್ಟೋ ಕ್ರಿಮಿಗಳು ಸತ್ತು ಹೋಗ್ತದೆ, ಎಷ್ಟೋ ಹೊಸ ಕ್ರಿಮಿಗಳು ಬರ್ತವೆ. ಹಾಗಾದರೆ ಶ್ವಾಸೋಚ್ಛ್ವಾಸ ಮಾಡೋದು ಬೇಡವೇ? ಪ್ರವಚನ ಕೊಡ್ತಾ ಇದ್ದೇನೆ, ನನ್ನ ಬಾಯಿಂದ ಏನು ಗಾಳಿ ಹೊರಗೆ ಬೀಳ್ತದೆ, ವಾತಾವರಣದಲ್ಲಿರ್ತಕ್ಕಂಥ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಅನೇಕ ಜಂತುಗಳು ಸತ್ತು ಹೋಗ್ತವೆ. ಭಗವಂತ ಹೇಳ್ತಾನೆ ಇದು ಅನಿವಾರ್ಯವಾಗಿರ್ತಕ್ಕಂಥ ಹಿಂಸ, ಇದನ್ನು ತಡೆಯೋಕ್ಕಾಗೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಜೀವೋ ಜೀವಸ್ಯ ಭೋಜನಂ. ಒಂದು ನಾವು ಹೊಟ್ಟೆ ತುಂಬಿಸ್ಕೊಳ್ಬೇಕಾಗಿದ್ದರೆ ತರಕಾರಿ ಬೇಕು, ಆನಂತರ ಮಸಾಲ ಪದಾರ್ಥಗಳು ಬೇಕು, ಅಕ್ಕಿ ಬೇಕು, ಗೋಧಿ ಬೇಕು, ಜೋಳ ಬೇಕು. ಅದನ್ನು ನಾವು ತೆಗೆದುಕೊಂಡದ್ದು ಒಂದು ಸಜೀವವಾಗಿರ್ತಕ್ಕಂಥ ಸಸ್ಯದಿಂದಲೇ ಅಲ್ವೇ? ನಿರ್ಜೀವವಾದಂಥ ಸಸ್ಯದಿಂದ ಅಲ್ಲ. ಅದು ಸ್ಥಾವರ ಇರಬಹುದು, ಅದರ ಚೇತನ ಇದೆ. ಆ ಮರಗಳಿಗೂ ಆ ಬೆಳೆಗಳಿಗೂ ಸುಖ ದುಃಖಗಳಿವೆ. ಅವುಗಳ ಒಂದು ಅಂಗಭಾಗವನ್ನೇ ನಾವು ತೆಗೆದುಕೊಂಡಿದ್ದೇವೆ. ಅದಕ್ಕೆ ಭಗವಂತ ಹೇಳ್ತಾನಮ್ಮ, ಶಾಸ್ತ್ರ ನಿಷಿದ್ಧ ಹಿಂಸೆ ಮಾಡಬಾರ್ದು. ನಮಗೆ ತಿಳಿಯದೆ ಅನಿವಾರ್ಯವಾದ ಪದಾರ್ಥಗಳ ರೂಪದಿಂದ ನಾವು ತೆಗೆದುಕೊಳ್ತೇವೆ.
ಈ ಹಿಂಸೆ ಇದು ಅನಿವಾರ್ಯ. ಆದರೆ ಶಾಸ್ತ್ರ ನಿಷಿದ್ಧ ಹಿಂಸೆ, ಓಡಾಡುವ ಪ್ರಾಣಿಗಳು ಯಾವುಗಳನ್ನು ಕೊಂದರೆ ರಕ್ತ ಬರ್ತದೆ, ಮೀನಾಗಲಿ, ಕೋಳಿ ಆಗಲಿ, ಕುರಿ ಆಗಲಿ, ಇವೆಲ್ಲ ನಿಷಿದ್ಧ ಹಿಂಸೆಗಳು. ಜಂಗಮಗಳು, ಸ್ಥಾವರಗಳು ಪ್ರತ್ಯಕ್ಷವಾಗಿ ನಮಗೆ ಕಾಣುವಂತೆ ಆ ರೀತಿಯಾದಂತಹ ಚೀತ್ಕಾರಗಳನ್ನಾಗಲಿ ಅಥವಾ ಇತ್ಯಾದಿಗಳನ್ನಾಲ ವಿಲಿ ಒದ್ದಾಡುವಿಕೆಯನ್ನಾಗಲಿ ಅಭಿವ್ಯಕ್ತಗೊಳಿಸೋದಿಲ್ಲ. ಪರಮಾತ್ಮ ಅವುಗಳನ್ನು ನಮ್ಮ ಉಪಜೀವನಕ್ಕೋಸ್ಕರವೇ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದಾಗಿ ಮನುಷ್ಯ ಮಾಂಸಾಹಾರಿಯಾಗಿ ನಿಷಿದ್ಧವಾಗಿರ್ತಕ್ಕಂಥ ಜೀವಹಿಂಸೆ ಮಾಡದೇ ಇರುವಿಕೆ ಅಹಿಂಸೆ. ಇನ್ನು ಇನ್ನೊಬ್ಬರ ಮನಸ್ಸನ್ನು ನೋಯಿಸದೇ ಇರುವಿಕೆ, ಹೆಂಡತಿಯನ್ನು ಬೈಯೋದಾಗಲಿ, ಗಂಡನನ್ನು ಬೈಯೋದಾಗಲಿ, ಮಕ್ಕಳನ್ನು ಬೈಯೋದಾಗಲಿ, ಹಿರಿಯರನ್ನು ಬೈದವರು ಮನಸ್ಸನ್ನು ನೋಯಿಸೋದಾಗಲಿ, ಇಂಥ ಹಿಂಸೆಗಳನ್ನು ಮಾಡಬಾರ್ದು. ನನ್ನಿಂದ ಇನ್ನೊಬ್ಬ ವ್ಯಕ್ತಿ ತಳತಳ ಅಂತ ಇದ್ದರೆ, ಅವನಿಗೆ ಬಹಳ ದುಃಖ ಆಗಿ ಶಾಪ ಕೊಡ್ತಾ ಇದ್ದರೆ ಅಂಥ ಹಿಂಸೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಇದು ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ. ಆದರೆ ಮಹಾಭಾರತದಲ್ಲಿ ಇನ್ನೊಂದು ಕ್ರಮ ಹೇಳ್ತಾರೆ. ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್. ಕ್ಷತ್ರಿಯರಿಗೋಸ್ಕರ ದುಷ್ಟರಾದ ಕಳ್ಳರನ್ನು, ದೇಶದ್ರೋಹಿಗಳನ್ನು, ಶತ್ರುಗಳನ್ನು ಕೊಲ್ಲುವುದೇ ಅಹಿಂಸ. ಅಸಾಧು ಹಿಂಸಾ ಅಹಿಂಸಾ. ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್. ಇದನ್ನು ದೇಶವನ್ನು ಆಳ್ತಕ್ಕಂಥವರು ಇಂಥ ಹಿಂಸೆಗೆ ಸನ್ನದ್ಧರಾಗಿರಬೇಕು. ದುಷ್ಟರ ನಾಶಕ್ಕೋಸ್ಕರ ವಿನಾಶಾಯಿತ ದುಷ್ಕೃತ. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಕೊಡಲಿಕ್ಕೆ ಪ್ರಾರಂಭ ಮಾಡಿ, ರಾಜ್ಞ ಪ್ರಥಮತೋ ಧರ್ಮ ಭಗವದ್ಧರ್ಮಪಾಲನಂ. ರಾಜನ ಪ್ರಥಮ ಕರ್ತವ್ಯ ಭಗವಂತನು ಹೇಳಿದಂತೆ ಪ್ರಜೆಗಳ ಸಂರಕ್ಷಣೆ, ಇದು ಪ್ರಪ್ರಥಮ ಕರ್ತವ್ಯ. ತದರ್ಥಂ ಕಂಟಕೋದ್ಧಾರ. ಪ್ರಜೆಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸಮಾಜ ಕಂಟಕರನ್ನು ಕೊಂದು ಹಾಕುವುದೇ ಅಹಿಂಸಾ ಅಂತ ತಿಳ್ಕೊಂಡಂತೇಳಿ ಭಾಗವತ ಹೇಳ್ತದೆ, ಆ ಭಗವದ್ಗೀತೆ ಹೇಳ್ತದೆ. ಅದನ್ನು ನಾವು ಕಲೀಲಿಲ್ಲ. ಗೌತಮ ಬುದ್ಧನ ಉಪದೇಶವನ್ನು ಅಹಿಂಸಾ ಅಂತನ್ನು ತಪ್ಪು ಅರ್ಥ ಮಾಡಿಕೊಂಡು ನಾವು ಶತ್ರುಗಳಿಗೆ ನಮ್ಮ ದೇಶವನ್ನು ಒಪ್ಪಿಸಿ ಸುಮಾರು ಒಂದು ಪೂರ್ತಿ ದಶಕಾಲ 1200-1300 ವರ್ಷ ಗುಲಾಮರಾಗಿದ್ದೆವು. ಅದು ಹುಚ್ಚು ಅಹಿಂಸೆಯಿಂದಾಗಿ, ಅಕರ್ಮಣ್ಯವಾದಂಥ ಅಹಿಂಸೆ. ಹಿಂಸೆ ಅನಿವಾರ್ಯ, ಆದರೆ ಯಾವುದು ಎಷ್ಟು ಯಾರಿಗೆ ವಿಹಿತ ಅಂತ ತಿಳ್ಕೊಂಡಂತನ್ನುವುದು ಶಾಸ್ತ್ರಕಾರರು ತಿಳಿಸಿದ್ದಾರೆ. ಅದನ್ನು ನಾವು ತಪ್ಪದೇ ಪರಿಪಾಲನೆ ಮಾಡಲೇಬೇಕು. ಆ ನಂತರ ಸತ್ಯ ಮಾತನಾಡಬೇಕು. ಒಂದು ಸಾಮಾನ್ಯ ಅರ್ಥ ಇದ್ದದ್ದು ಇದ್ದ ಹಾಗೆ ಮಾತನಾಡಬೇಕು. ಆದರೆ ಕೆಲವು ಸಲ ಸುಳ್ಳು ಮಾತನಾಡಬೇಕಾಗ್ತದೆ. ಸಜ್ಜನರ ಹಿತಕ್ಕಾಗಿ ಸುಳ್ಳು ಮಾತನಾಡಬೇಕು. ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳಿದ, ಧರ್ಮರಾಜ ಹೋಗಿ ದ್ರೋಣಾಚಾರ್ಯ ಎದುರಿಗೆ ನಿಂತುಕೊಂಡು ಅಶ್ವತ್ಥಾಮ ಹತಃ ಅಂತಿಕೊಂಡು ಹೇಳು ಅಂತೇಳಿ. ಕೃಷ್ಣನೇ ಈ ರೀತಿಯಾಗಿ ಹೇಳಬೇಕೆ? ಹೌದು. ದ್ರೋಣಾಚಾರ್ಯರು ಮಹಾಪರಾಕ್ರಮಿಗಳು. ಅವರನ್ನು ಎದುರಿಗಿದ್ದ ವ್ಯಕ್ತಿಗಳು ಸೋಲಿಸುವುದು ಸಾಧ್ಯವಿರಲಿಲ್ಲ. ಆದರೆ ಅವರು ದುರ್ದೈವದಿಂದ ಇರುವ ಪಕ್ಷ ಅದು ಪಾಪಿಗಳ ಪಕ್ಷ, ದುಷ್ಟರ ಪಕ್ಷ. ಒಬ್ಬ ಸದ್ಬ್ರಾಹ್ಮಣ, ಸಕಲ ಶಾಸ್ತ್ರ ಓದಿದ ವ್ಯಕ್ತಿ ಮಗನ ಮೇಲಿನ ಮೋಹದಿಂದ ದುಷ್ಟರ ಪಕ್ಷಕ್ಕೆ ಸೇರಿ ಅನೇಕ ಸಜ್ಜನರನ್ನು, ಪಾಂಡವರ ಪಕ್ಷದ ಸಜ್ಜನರನ್ನು ಕೊಲ್ತಾ ಇದ್ದರೆ, ಆಗ ಸಜ್ಜನರನ್ನು ಉಳಿಸುವುದಕ್ಕೋಸ್ಕರ ಅವನಿಗೆ ಸುಳ್ಳು ಹೇಳಿ ಅವನನ್ನು ಕೊಲ್ಲುವುದೇ ಧರ್ಮ. ಇದನ್ನು ಶ್ರೀಕೃಷ್ಣ ಕಲಿಸಿಕೊಟ್ಟಿದ್ದಾನೆ. ಒಬ್ಬ ಒಳ್ಳೆಯ ನಮ್ಮ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ನಮ್ಮ ಒಬ್ಬ ಮಾಜಿ ಸೇನಾಪತಿ
ಒಂದು ವೇಳೆ ಅವನು ಪಾಕಿಸ್ತಾನಕ್ಕೆ ಹೋಗಿ ಸೇರಿಕೊಂಡು ನಮ್ಮ ಮೇಲೆ ಯುದ್ಧವನ್ನು ಸಾರಿದರೆ ಪಾಪ ನಮ್ಮವನು ಒಳ್ಳೆಯ ಸ್ವಭಾವದವನು ಒಳ್ಳೆ ಕಾರ್ಯವನ್ನು ಮಾಡಿದ್ದಾನೆ ಅಂತೇಳಿ ಬಿಡಲಿಕ್ಕಾಗ್ತದೆಯಾ? ಆಗ ಅವನಿಗೆ ಕೊಲ್ಲಲೇಬೇಕು, ಇದೇ ಧರ್ಮ. ಇದಕ್ಕೋಸ್ಕರವೇ ದ್ರೋಣಕರ್ಣರನ್ನು ಕೊಲ್ಲುವಾಗ ಪರಮಾತ್ಮ ಇದೇ ನೀತಿಯನ್ನು ಅವಲಂಬಿಸಿದ್ದಾನೆ. ಯಾಕೆ ಅಂತಂದರೆ ಧರ್ಮ ಮತ್ತು ಸತ್ಯ ಈ ಶಬ್ದಗಳನ್ನು ಆಡುವುದು ಬಹಳ ಸುಲಭ, ಆದರೆ ಪ್ರಾಕ್ಟಿಕಲ್ಲಾಗಿ ವ್ಯವಹರಿಸೋದು ಬಹಳ ಕಠಿಣ. ಮಹಾಭಾರತದಲ್ಲಿ ಒಂದು ಸಂದರ್ಭ ಬರ್ತದೆ. ಕರ್ಣ ಸೇನಾಪತಿಯಾದಾಗ ಅವನಿದ್ದದ್ದೇ 1.5 ದಿವಸ ಸೇನಾಪತಿ. ಮೊದಲನೇ ದಿವಸ ದ್ರೋಣಾಚಾರ್ಯ ಹನನವಾದ ಕ್ಷಣಕ್ಕೆ ಅವನು ಸೇನಾಪತಿಯಾದ. ಯುದ್ಧದಲ್ಲಿ ಧರ್ಮರಾಜನಿಗೂ ಅವನಿಗೂ ಘನಘೋರ ಯುದ್ಧವಾಯಿತು. ಕೊನೆಗೆ ಕರ್ಣನ ಆ ಬಿಲ್ಲು ವಿದ್ಯೆ ಎದುರಿಗೆ ಧರ್ಮರಾಜನದು ಬಿಲ್ಲು ವಿದ್ಯೆ ಅಲ್ಲ, ಅವನು ಧರ್ಮರಾಜನ ಮುಖ್ಯವಾಗಿರ್ತಕ್ಕಂಥ ಆಯುಧ ಅಂತಂದರೆ ಬಾಲ, ಉದ್ದಾಗಿರ್ತಕ್ಕಂಥ ಚೂಪಾದದ್ದು, ಅದರಲ್ಲಿ ಬಹಳ ಪ್ರವೀಣ ಅವನು. ಹೀಗಾಗಿ ಕರ್ಣನ ಎದುರಿಗೆ ಸೋಲ್ಬೇಕಾಯಿತು. ಸಾರಥಿ ಸತ್ತೋದ, ರಥ ಮುರಿದೋಯಿತು. ಆಗ ಧರ್ಮರಾಜ ನಾನು ಶರಣಾಗತನಾಗಿದ್ದೇನೆ ಕೈಗಳನ್ನು ಮೇಲೆ ಎತ್ತಿ ನೆಲದ ಮೇಲೆ ಕೂತ್ಕೊಂಡ. ಆಗ ಕರ್ಣ ಸಾರಥಿ ಕೈಯಿಂದ ಚಾಬುಕ್ ತೆಗೆದುಕೊಂಡು ಧರ್ಮರಾಜನ ಕೊರಳಿಗೆ ಹಾಕಿ, ಧರ್ಮರಾಜ, ಈ ಕ್ಷಣಕ್ಕೆ ನೀನು ಕೊಲ್ಬೋದು, ಯಾರಿಗೋ ಮಾತು ಕೊಟ್ಟಿದ್ದೇನೆ, ಬದುಕಿದೆಯಾ ಬಡಜೀವವೇ ಓಡು. ಇದು ಧರ್ಮರಾಜನಿಗೆ ಬಹಳ ಅಪಮಾನವಾಯಿತು. ರಾಜ ಎಂದಿಗೂ ಪರಾಜಯವನ್ನು ಅನುಭವಿಸಿರಲಿಲ್ಲ. ಮನೆಗೆ ಬಂದ, ಶಿಬಿರಕ್ಕೆ ಬಂದ. ಎಲ್ಲರೂ ಸಾಯಂಕಾಲ ಸೇರಿದಾಗ ಹೇಳ್ದ, ನಾನು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತೇನೆ, ಇಲ್ಲ ಯುದ್ಧ ಬಿಟ್ಟು ನಾನು ಕಾಡಿಗೆ ತಪಸ್ಸಿಗೆ ಹೊರಟೋಗ್ತೇನೆ. ಕೃಷ್ಣ ಕೇಳಿದೆ, ಏನಾಯ್ತಪ್ಪ? ಏನಿಲ್ಲ, ಕರ್ಣನಿಂದ ಇಷ್ಟು ಅಪಮಾನಿತನಾದರೆ ನಾನು ಮೃತನಾದಂತೆ, ಸತ್ತಂತೆ. ಇದ್ದು ಪ್ರಯೋಜನವೇನು? ಅಪಮಾನಿತನಾಗಿದ್ದು ಪ್ರಯೋಜನವೇನು ಅಂದಾಗ ಆ ಕಾಲಕ್ಕೆ ಭೀಮ ಮತ್ತು ಅರ್ಜುನ ಹೇಳ್ತಾರೆ, ಅಣ್ಣ, ನಮ್ಮನ್ನು ಅಪಮಾನಕ್ಕೀಡಾದಾಗ ಶತ್ರುವನ್ನು ನಾವು ಕೊಲ್ಲಬೇಕು, ಇದೇ ಧರ್ಮ. ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ಅಣ್ಣ, ನಾಳಿನ ದಿವಸ ಕರ್ಣನನ್ನು ಸಂಹರಿಸದೆ ನಾನು ಶಿಬಿರಕ್ಕೆ ಬರೋದಿಲ್ಲ ಅಂತ. ಧರ್ಮರಾಜ ಒಪ್ಕೊಳ್ತಾನೆ. ಈ ಸುದ್ದಿ ಗುಪ್ತಚಾರರಿಂದ ಕೌರವರಿಗೆ ಸಿಗ್ತದೆ. ಹೀಗಾಗಿ ಕರ್ಣನನ್ನು ಎಲ್ಲರ ಮಧ್ಯದಲ್ಲಿ ಮುಚ್ಚಿಡ್ತಾರೆ. ಅವನವರಿಗೆ ಮುಟ್ಟೋದೇ ಬಹಳ ಕಠಿಣ, ಅಷ್ಟು ಮಧ್ಯದಲ್ಲಿ ಎಲ್ಲ ವೀರರು ಇರ್ತಾರೆ. ಮಧ್ಯಾಹ್ನ 11-12 ಗಂಟೆಯವರೆಗೆ ಯುದ್ಧ ಮಾಡಿದರೂ ಇನ್ನೂ ಕರ್ಣನವರಿಗೂ ಅರ್ಜುನನಿಗೆ ಮುಟ್ಲಿಕ್ಕೆ ಆಗಲಿಲ್ಲ. ಯುದ್ಧ ಭೂಮಿಗೆ ಧರ್ಮರಾಜನೂ ಬಂದಿದ್ದ. ಆದರೆ ಅರ್ಜುನ ಅಲ್ಲಿ ಇಲ್ಲಿ ನೋಡ್ತಾನೆ, ಧರ್ಮರಾಜಲ್ಲಿ ಕಾಣ್ತಾ ಇಲ್ಲ. ಗಾಬರಿ ಆಯ್ತು, ಏನಾದರೂ ಕರ್ಣನ ಕೈಲಿ ಸಿಕ್ಕು ಸತ್ತೋದ್ನೆ. ಅಣ್ಣನ ಮೇಲೆ ಬಹಳ ಪ್ರೀತಿ. ಕೃಷ್ಣನಿಗಂದ, ಕೃಷ್ಣ, ಅಣ್ಣ ಯಾಕೋ ಕಾಣಿಸ್ತಾ ಇಲ್ಲ, ಹೋಗಿ ಶಿಬಿರಕ್ಕೆ ಹೋಗಿ ನೋಡ್ಕೊಂಡು ಬರೋಣವೆ, ಅವನನ್ನು ಸ್ವಲ್ಪ ಹುಡ್ಕೊಂಡು. ಕೃಷ್ಣ ಹೇಳ್ದ, ನಿಮ್ಮ ಅಣ್ಣ ಸತ್ತಿದ್ರೆ ಇಷ್ಟರಲ್ಲಿ ಯುದ್ಧ ಬಂದಾಗ್ತಿತ್ತು, ರಾಜ ಸತ್ತೋದ ಅಂಥೇಳಿ. ಸತ್ತಿಲ್ಲ, ಏನು ಚಿಂತೆ ಮಾಡಬೇಡ. ಭಾಳ ಆದರೆ ಗಾಯಗೊಂಡು ಶಿಬಿರಕ್ಕೆ ಹೋಗಿರ್ಬೋದು, ಅಥವಾ ಬೇರೆ ಕಡೆ ಯುದ್ಧ ಮಾಡ್ತಿರ್ಬೋದು. ಆದರೆ ಅವನನ್ನು ಭೇಟಿ ಆಗಬೇಕು, ಶಿಬಿರಕ್ಕೆ ಹೋಗ್ತೇನೆ ಬಿಡಲ್ಲ. ಮುಖ್ಯ ಉದ್ದೇಶ ಕರ್ಣನನ್ನು ಹುಡುಕಿ ಕೊಲ್ಲುವುದು. ಪ್ರತಿಜ್ಞೆ ಮಾಡಿದ್ದೆಯಲ್ಲ, ಕರ್ಣನ ಕೊಲ್ಲದೆ ಶಿಬಿರಕ್ಕೆ ಬರೋದಿಲ್ಲ ಅಂಥೇಳಿ, ಅದನ್ನು ಪರಿಪಾಲಿಸು, ನಡಿ. ಇಲ್ಲ ಕೃಷ್ಣ, ಯಾಕೋ ಮನಸ್ಸು ಬಹಳ ಚಂಚಲವಾಗ್ತಾ ಇದೆ, ಅಸಮಾಧಾನವಾಗ್ತಾ ಇದೆ, ಯುದ್ಧಕ್ಕೆ ಮನಸ್ಸು ಬರ್ತಾ ಇಲ್ಲ. ಅಷ್ಟರಲ್ಲಿ ಭೀಮ ಎದುರಿಗೆ ಬಂದಾಗ ಆಗ ಅರ್ಜುನ್ ಹೇಳ್ತಾನೆ, ಅಣ್ಣ ಸ್ವಲ್ಪ ಶಿಬಿರಕ್ಕೆ ಹೋಗಿ ನೋಡಲ್ಲ, ದೊಡ್ಡಣ್ಣ ಎಲ್ಲಿದ್ದಾನೆ, ಕಾಣ್ತಾ ಇಲ್ಲ ನನಗೆ, ಯಾಕೋ ಸ್ವಲ್ಪ ಭಾಳ ಮುಜುಗರ ಆಗಿದೆ. ಭೀಮ ಹೇಳ್ದ, ಯುದ್ಧಕ್ಕೆ ಭೂಮಿಗೆ ಬಂದ ಮೇಲೆ ಶಿಬಿರಕ್ಕೆ ಹೋಗೋದು ಅಂತಂದರೆ ಅದು ಧರ್ಮದ ವಿರುದ್ಧ, ಶತ್ರುವಿಗೆ ಬೆನ್ನು ತೋರಿಸೋದು ಹೋದಂತೆ. ನಾನು ಅಂತ ಅಧರ್ಮ ಮಾಡೋದಿಲ್ಲ. ಅಣ್ಣನಿಗೇನಾಗಿಲ್ಲ, ಇಲ್ಲ ಶಿಬಿರದಲ್ಲಿರ್ಬೋದು, ಮತ್ತೊಂದು ಕಡೆಯಲ್ಲಿದ್ದಾನೆ,
ನೀನು ನಿಶ್ಚಿಂತೆ ಯುದ್ಧ ಮಾಡು ಅಂತೇಳಿ. ಅರ್ಜುನನಿಗೆ ಯಾಕೋ ಸಮಾಧಾನವಾಗಲಿಲ್ಲ. ಕೃಷ್ಣನಿಗೆ ಹೇಳ್ದ, ನಡಿ ಕೃಷ್ಣ ಶಿಬಿರಕ್ಕೆ ಹೋಗೋಣ ಅಂತ. ಕೃಷ್ಣ ಹೇಳ್ದ, ಮೊದಲೇ ಹೇಳ್ದೆ, ನೋಡು ನಾನು ಎಷ್ಟಾದರೂ ಸಾರಥಿ, ನಿನ್ನ ಮಾತು ನಾನು ಕೇಳಬೇಕು. ಶಿಬಿರಕ್ಕೆ ಶಿಬಿರ ಕಡೆ ಕರ್ಕೊಂಡು ಹೋಗ್ತೇನೆ, ಯುದ್ಧ ಭೂಮಿ ಕಡೆ ಕರೆದುಕೊಂಡು ಹೋಗ್ತೇನೆ. ನಂತರದ ಏನಾದರೂ ಪರಿಣಾಮಕ್ಕೆ ಆದರೆ ನನ್ನ ಜವಾಬ್ದಾರಿ ಅಲ್ಲ, ನೀನೇ ಅದು ಜವಾಬ್ದಾರಿ. ನಡಿ ಹೋಗಿ ಶಿಬಿರಕ್ಕೆ ಹೋಗೋಣ ಅಂತ ಹೇಳ್ದ ಅರ್ಜುನ. ಶಿಬಿರಕ್ಕೆ ಬಂದರು. ದ್ವಾರಪಾಲಕ ಹೋಗಿ ಧರ್ಮರಾಜ ಮಧ್ಯಾಹ್ನದ ಯುದ್ಧದಲ್ಲಿ ನಿನ್ನೆ ಸ್ವಲ್ಪ ಗಾಯ ಹೆಚ್ಚಾಗಿತ್ತು, ಮಧ್ಯಾಹ್ನದ ಯುದ್ಧ ಮಾಡ್ತಾ ಮಾಡ್ತಾ ಸ್ವಲ್ಪ ಗಾಯ ಹೆಚ್ಚಾಗಿದ್ದರಿಂದ ಶಿಬಿರಕ್ಕೆ ಬಂದು ಮತ್ತೆ ಬ್ಯಾಂಡೇಜ್ ಔಷಧಿಯನ್ನು ಮಾಡಿಕೊಂಡು ವಿಶ್ರಾಂತಿಯನ್ನು ಕಾಯ್ದುಕೊಂಡು ಈಗ ಅರ್ಜುನ ಕರ್ಣನನ್ನು ಕೊಂದು ಸುದ್ದಿ ತರ್ತಾನೆ ಅಂತ ದಾರಿ ಕಾಯ್ತಾ ಇದ್ದ. ದ್ವಾರಪಾಲಕ ಬಂದಿದ್ದ, ಕೃಷ್ಣ ಅರ್ಜುನರು ಬಂದಿದ್ದಾರೆ ಅಂತ. ಓಹೋ, ಹಾಗಾದ್ರೆ ಕರ್ಣನ್ ಗೆದ್ದೇ ಬಂದಿದ್ದಾರೆ ಅಂಥೇಳಿ ಎದ್ದು ಕೂತ್ಕೊಂಡ. ಬಂದಾಕ್ಷಣಕ್ಕೆ ಅರ್ಜುನ ಕರ್ಣನ್ ಕೊಂದು ಬಂದ್ಯಾ? ಮೊದಲೇ ಪ್ರಶ್ನೆ. ಅರ್ಜುನ ಹೇಳ್ದೆ, ಇಲ್ಲ ನಾನು ಕೊಂದಿಲ್ಲ, ಕೊಲ್ಲಬೇಕಾಗಿದೆ, ನೀನು ಯುದ್ಧದಲ್ಲಿ ಕಾಣಿಸ್ಲಿಲ್ಲ, ಅದಕ್ಕೆ ನೀನು ಹುಡ್ಕೊಂಡು ಬಂದೆ ಅಂತ. ಮೂರ್ಖ, ಪ್ರತಿಜ್ಞೆ ಮಾಡಿ ಕೊಲ್ಲದೆ ಶಿಬಿರಕ್ಕೆ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ವಾಪಸ್ ಬಂದ್ಯಾ? ನಿನ್ನಂತ ಹೇಳಿ ಮತ್ತೆ ಯಾರಿದ್ದಾರೆ? ಮಾತು ಕೊಟ್ಟ ಮಾತನ್ನು ಮುರಿದಿಯಲ್ಲ ನೀನು. ಎಂಥ ಪರಾಕ್ರಮಿ, 3 ಲೋಕದ ಗಂಡ ಅಂತ ಅನ್ಸ್ಕೊಳ್ತೀಯಲ್ಲ. ನಿನ್ನ ಗಾಂಡೀವ ಇಟ್ಟುಕೊಂಡು ಕರ್ಣನ ಕೊಲ್ಲಿಕ್ಕಾಗದೆ ಇದ್ದರೆ ಅದನ್ನು ಭೀಮನಿಗಾದರೂ ಕೊಡು, ಬೇರೆ ಯಾರಿಗಾದರೂ ಕೊಡು, ಅವರು ಕರ್ಣನ ಕೊಲ್ತಾರೆ ಅಂತ ಹೇಳಿ ನಿನ್ಯಾದ ಅಪಮಾನ ಇವತ್ತಿನ ದ್ವೇಷಕ್ಕೆ ಕ್ರಮದಲ್ಲಿ ಧರ್ಮರಾಜ ವ್ಯವಹಾರ ಮಾಡಿದ. ಧರ್ಮರಾಜ ಈ ಮಾತನ್ನು ಕೇಳಿ ಅರ್ಜುನ ತನ್ನ ಖಡ್ಗವನ್ನು ಹೊರಗೆ ತೆಗೆದ. ಕೃಷ್ಣ ಅಂದ, ಅರ್ಜುನ, ನಿನ್ನ ಅಣ್ಣ, ನಾನು, ನೀನು, ಖಡ್ಗ ಯಾರಿಗೋಸ್ಕರ? ಯಾರನ್ನು ಕೊಲ್ಲಬೇಕಾಗಿದೆ? ಇಲ್ಲ, ನನ್ನ ಅಣ್ಣನನ್ನು ಕೊಲ್ತೇನೆ. ಇಷ್ಟು ಪ್ರೀತಿ ಮಾಡ್ತಲ್ಯ? ಹೌದು, ಎಲ್ಲ ಪ್ರೀತಿ ಇದೆ, ವಿಶ್ವಾಸ, ಅದಕ್ಕೋಸ್ಕರ ಬಂದೆ. ಆದರೆ ನಾನು ದ್ರೋಣಾಚಾರ್ಯ ಹತ್ತಿರ ಏಕಾಂತದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೆ. ಏನು ಪ್ರತಿಜ್ಞೆ ಮಾಡಿದ್ದೆ ಅಂತಂದರೆ, ನನ್ನ ಗಾಂಡೀವ ಧನುಷ್ಯವನ್ನು, ಯಾಕೆಂತಂದರೆ ಅವನಿಗೆ ಗುರುಗಳು ಹೇಳಿದರು ಗಾಂಡೀವ ಧನುಷ್ಯ ನಿಮ್ಗೆ ಸಿಗ್ತದೆ ಅಂತ ಹೇಳಿ, ಅದನ್ನು ಯಾರಾದರೂ ಈ ಧನುಷ್ಯ ವಿಸರ್ಜನೆ ಮಾಡು, ಬೇರೆಯವ್ರಿಗೆ ಕೊಡು ಅಂತಂದರೆ ಅವರನ್ನು ಕೊಲ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಗುರುಗಳ ಎದುರಿನಲ್ಲಿ ಮಾಡಿದ ಪ್ರತಿಜ್ಞೆ ಪರಿಪಾಲನೆ ಮಾಡಲೇಬೇಕಲ್ವೇ? ದುರ್ದೈವದಿಂದ ನಮ್ಮ ಅಣ್ಣನ ಮುಖದಿಂದ ಆ ಮಾತು ಬಂತು, ಅವನನ್ನು ಕೊಲ್ತೇನೆ. ಕೃಷ್ಣ ಹೇಳ್ದ, ಅಣ್ಣನನ್ನು ಕೊಲ್ಲಬೇಕಾಗಿದೆಯಲ್ಲ, ಮೊದಲು ಆ ಖಡ್ಗ ಒಳಗೆ, ಇಲ್ಲಿ ಖಡ್ಗ ಎಲ್ಲಿರ್ಬೇಕು ಅಲ್ಲಿ ಒಳಗೆ ಸೇರಿಸಿ ಅಣ್ಣನನ್ನು ಕೊಲ್ಲುಪ ಹೇಳ್ತೇನೆ. ನಿನ್ನ ಅಣ್ಣನಿಗೆ ಬೈದ್ಬಿಡು. ಹಿರಿಯರನ್ನು ಬೈಯೋದು, ಹಿರಿಯರನ್ನು ನಿಂದಿಸುವುದು ಅವರನ್ನು ಕೊಂದಂತೆ, ಅಷ್ಟು ಅವರನ್ನು ಕೊಂದ ಪಾಪ ನಮಗೆ ಬರ್ತದೆ. ತಂದೆ ತಾಯಿಗಳಿಗೆ ಜಬರಿಸುವಾಗ, ಗಂಡನಿಗೆ ಜಬರಿಸುವಾಗ, ನಮ್ಮಂಥ ಹಿರಿಯರಿಗೆ ಜಬರಿಸುವಾಗ ವಿಚಾರ ಮಾಡಬೇಕು, ನಾವು ಅವರನ್ನು ಕೊಂದ ಪಾಪಕ್ಕೆ ಗುರಿಯಾಗ್ತಾ ಇದ್ದೇವೆ ಅಂತ ತಿಳ್ಕೊಂಡಂತೇಳಿ. ಅವರೇನೇ ಇರಲಿ, ಅಲ್ಲಿದ್ದ ಪರಮಾತ್ಮ ನನಗೆ ಮರ್ಯಾದೆಯನ್ನು ಕೊಡಬೇಕು. ಅರ್ಜುನ ಸಿಕ್ಕದ್ದೇ ಚಾನ್ಸ್ ಬೈದ, ನಿನ್ನಿಂದಲೇ ದ್ಯೂತ, ನಿನ್ನಿಂದಲೇ ನಮಗೆಲ್ಲ ಅಪಮಾನ, ನಿನ್ನಿಂದಲೇ ವನವಾಸ, ನಿನ್ನಿಂದಲೇ ಅಜ್ಞಾತವಾಸ, ನಿನ್ನ ಈ ಕಾರ್ಯದಿಂದಲೇ ನಾವು ರಾಜಸೂಯಾಗದ ಎಲ್ಲವನ್ನು ಪಡೆದು ಕಳೆದುಕೊಂಡೆವು, ಹಾಗೆ ಹೀಗೆ ಏನೊಂದು 5-10 ನಿಮಿಷ ಬೈದ. ಮತ್ತೆ ಖಡ್ಗ ಹೊರಗೆ ತೆಗೆದ. ಕೃಷ್ಣ ಕೇಳ್ತ, ಏನಪ್ಪ ಈ ಸಲ ನನ್ನ ನಂಬರ್ ಏನೋ, ಇಷ್ಟು ಹೇಗೆ ಹೇಳಿದೆ ಅಂತಿಕೊಂಡು ಅಂತೇಳಿ ನನಗೆ ಕೊಲ್ತೀಯ? ಇಲ್ಲ ಕೃಷ್ಣ, ಆತ್ಮಹತ್ಯೆ ಮಾಡಿಕೊಳ್ತೇನೆ. ಏನಾಯಿತು? ಇಲ್ಲ ಕೃಷ್ಣ, ಹಿರಿಯರನ್ನು ಕೊಂದರೆ ಅಣ್ಣ ಜ್ಯೇಷ್ಠಭ್ರಾತ ಪಿತುಸ್ಸಮಃ, ತಂದೆ ಸ್ಥಾನದಲ್ಲಿ ಇರ್ತಾನೆ ಅಂತ ಹೇಳಿದ್ದಾರೆ ಹಿರಿಯ ಅಣ್ಣ. ಅವನಿಗೆ ಬೈದರೆ, ಅಪಮಾನ ಮಾಡಿದರೆ ತಂದೆಯನ್ನು ಕೊಂದಂತೆ ಪಾಪ. ತಂದೆ ತಾಯಿಗಳನ್ನು ಕೊಂದರೆ ಆತ್ಮಹತ್ಯೆ, ಪ್ರಾಣತ್ಯಾಗವೇ ಪ್ರಾಯಶ್ಚಿತ್ತ ಹೊರತು ದೇಹಾಂತ ಪ್ರಾಯಶ್ಚಿತ್ತ, ಬೇರೆ ಪ್ರಾಯಶ್ಚಿತ್ತ ಇಲ್ಲ. ಆದ್ದರಿಂದ ಖಡ್ಗದಿಂದ ನನ್ನ ತಲೆ ಕತ್ತರಿಸ್ತೇನೆ. ಏ ಅರ್ಜುನ, ಮಾತಿಗೆ ಖಡ್ಗದನ್ನು ಬೇಡ, ಕತ್ತರಿಸ್ತೇನೆ ಅಂತ ಅನ್ಬೇಡ, ಒಳಗೆ ಖಡ್ಗ ಮೊದಲಿಡು. ನಿನಗೆ ಸಾಯಬೇಕಾಗಿದ್ದಿಲ್ಲ, ಉಪಾಯ ನಾನು ಹೇಳ್ತೇನೆ. ನಾನು ಹೇಳಿದ ಉಪಾಯದಿಂದ ಸಾಯಿ. ಖಡ್ಗ ಒಳಗಿಟ್ಟು
ನಿನ್ನನ್ನು ಹೊಗಳಿಕೋ. ಹಿರಿಯರದ್ರಲ್ಲಿ ನಾನು ಅಷ್ಟು ದೊಡ್ಡವನಿದ್ದೇನೆ, ಅಷ್ಟು ಗ್ರೇಟ್ ಇದ್ದೇನೆ, ಇಷ್ಟು ಗ್ರೇಟ್ ಇದ್ದೇನೆ ಅಂತೇಳಿ ಹೊಗಳಿಕೊಳ್ಳೋದು ಒಂದು ಆತ್ಮಹತ್ಯೆ ಮಾಡಿಕೊಂಡಂತೆ. ಆಗ ಅರ್ಜುನ ತನ್ನನ್ನು ಹೊಗಳಿಕೊಂಡು ಕೊನೆಗೆ ಕೃಷ್ಣ ಹೇಳ್ತಾನೆ, ಅರ್ಜುನ, ಧರ್ಮ, ಸತ್ಯ, ಪ್ರತಿಜ್ಞೆ ಇವುಗಳ ಮಾತಾಡೋದು ಬಹಳ ಸುಲಭ. ಆದರೆ ಯಾವ ವೇಳೆಗೆ ಯಾವುದು ಧರ್ಮ, ಯಾವುದು ವೇಳೆಗೆ ಯಾವುದು ಅಧರ್ಮ, ಯಾವುದು ಯಾವ ವೇಳೆಗೆ ಹಿಂಸೆ, ಯಾವುದು ಅಹಿಂಸೆ, ಧರ್ಮ, ಸತ್ಯ, ಇದರ ಬಗ್ಗೆ ನನ್ನ ಮಾತನ್ನು ಅರ್ಥ ಮಾಡಿಕೊ. ಜಗತ್ತಿಗೆ ಶ್ರೀಕೃಷ್ಣ ಸಂದೇಶ ಕೊಟ್ಟಿದ್ದಾನೆ. ಧರ್ಮಸ್ಯ ವಚನಂ ಶ್ರೇಯ, ಧರ್ಮಜ್ಞಾನಂತು ದುಷ್ಕೃತಂ, ಯತ್ ಸತಾಂ ಹಿತಂ ಅತ್ಯಂತಂ ಸಹಾ ಧರ್ಮ. ಧರ್ಮದ ಮಾತಾಡೋದು ಬಹಳ ಸುಲಭ, ಸಂದರ್ಭದಲ್ಲಿ ಯಾವುದು ಧರ್ಮ ಅಧರ್ಮ ಅಂತನ್ನೋದು ನಿರ್ಣಯ ಮಾಡೋದು ಬಹಳ ಕಷ್ಟ. ಅದಕ್ಕೆ ಒಂದು ಫಾರ್ಮುಲಾ ಹೇಳ್ತಾನೆ, ನೆನಪಿಟ್ಟು. ನನ್ನ ಯಾವ ಕ್ರಿಯೆಯಿಂದ ಸಜ್ಜನರ ರಕ್ಷಣೆ ಆಗ್ತದೆ, ಭಗವದ್ಭಕ್ತರ ರಕ್ಷಣೆ ಆಗ್ತದೆ, ಅದು ಧರ್ಮ. ಈಗ ಬಂದು ಅನೇಕ ಭಗವದ್ಭಕ್ತರು ಸೇರಿ ಒಂದು ಯಜ್ಞ ಭಜನೆ ಮಾಡ್ತಾ ಇದ್ದಾರೆ. ಅಷ್ಟಲ್ಲಿ ಒಬ್ಬ ಜಿಹಾದಿಗಳ ಒಂದು ಗ್ರೂಪ್ ಬಂತು, ಹಿಂದೂಗಳನ್ನು ಕೊಲ್ಲಬೇಕು ಅಂತಕ್ಕಂಥ ಒಂದು ಗ್ರೂಪ್. ಅದರ ಮ್ಯಾನೇಜರ್ ಹೊರಗೆ ಹೋಗ್ತಾನೆ, ಎಲ್ಲ ಬಾಗಿಲಲ್ಲಿ ಹಾಕಿಸ್ತಾನೆ, ಎದಕ್ಕೆ ಬಂದಿದ್ದೀರಿ ಅಂತ. ಇಲ್ಲ, ನಾವೆಲ್ಲ ಹಿಂದೂಗಳನ್ನು ಕೊಲ್ತಾ ಹೊರಟಿದ್ದೇವೆ. ಮ್ಯಾನೇಜರ್ ಹೇಳಿದೆ, ಭಾಳ ಒಳ್ಳೆ ಕೆಲಸ, ಮಾಡಲೇಬೇಕು, ನಾವು ಮುಸಲ್ಮಾನರು, ಒಳಗೆ ನಾವೆಲ್ಲ ಸೇರಿಕೊಂಡು ನಮಾಜ್ ಮಾಡ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ಆ ನಮಾಜ್ನಲ್ಲೇ ತೊಡಗಿದ್ದೇವೆ. ಓಹ್ ಈಗ ಅಚ್ಚಾ ಟೀಕೆ ಬಜ್ಜೋ ಚಲೋ ಹಾಗೆ ಚಲೋ. ಇದು ಹೇಳಿದ ಕೆಲಸ ಎಲ್ಲ ಹಿಂದಿನ ಕಾಲದಲ್ಲಿ ಈ ರಜಾಕಾರರು ಕರ್ನಾಟಕದಲ್ಲಿ ಮಾಡಿದಾಗ ಅನೇಕ ಜನ ಈ ರೀತಿಯಾಗಿ ಹೇಳಿ ಬಚಾವಾಗಿದ್ದಾರೆ. ಸುಳ್ಳು ಹೇಳಬೇಕೇನೋ ಹೇಳಬೇಕು. ಇಂಥ ಸಮಯದಲ್ಲಿ ಮ್ಯಾನೇಜರ್ ಸುಳ್ಳು ಹೇಳಿದ, ಆದರೆ ಅದೇ ನಿಜವಾದ ಧರ್ಮ. ಇಷ್ಟೊಳಗಿದ್ದ ಒಂದು 50-100 ಜನ ಏನು ಭಗವದ್ಭಕ್ತರಿದ್ದಲ್ಲಿ ಎಲ್ಲರ ಪ್ರಾಣ ಉಳಿತಲ್ಲ. ಅಂತಹ ವೇಳೆಯಲ್ಲಿ ಸುಳ್ಳು ಹೇಳಬೇಕು. ಸುಮ್ಮನೆ ಭಾವನಾಕೋಶನಾಗಿದ್ದುಕೊಂಡು ಅನವಶ್ಯಕ ಕ್ರಮ ತೋರಿಸಬಾರ್ದು. ಬಂದವರು 100 ಜನ ಕೈಯಲ್ಲಿ ಶಸ್ತ್ರ ಹಿಡಿದುಕೊಂಡು ಬಂದಿದ್ದಾರೆ. ಅಂಥಲ್ಲಿ ನಾನು ವೀರ ಹಿಂದೂ ಚಲ ನಡೆಯಂತಿಕೊಂಡಂತಂದರೆ ಸತ್ತು ಹೋಗ್ತಿದ್ರು ಎಲ್ಲರೂ. ಸಜ್ಜನರ ಸಂರಕ್ಷಣೆ, ಭಕ್ತರ ಸಂರಕ್ಷಣೆಗೋಸ್ಕರ ಸುಳ್ಳು ಹೇಳುವುದು ಕೂಡ ಧರ್ಮ. ಭೀಷ್ಮಾಚಾರ್ಯರ ಹತ್ರ ಹೋಗಿ ನೀವು ಸಾಯುವ ಉಪಾಯ ಹೇಳಿ ಅಂತ ತಿಳ್ಕೊಂಡಂತೇಳಿ ಕೃಷ್ಣ ಅವರಿಂದ ನಾಳೆ ಶಿಖಂಡಿಯನ್ನು ಕರೆದುಕೊಂಡು ಬನ್ನಿ, ಶಸ್ತ್ರನ್ಯಾಸ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿಸಿ ಅವರನ್ನು ಕೊಂದಿದ್ದಾನಲ್ಲ, ಇದು ಧರ್ಮ. ಯಾಕೆ ಭೀಷ್ಮಾಚಾರ್ಯರು ದುರ್ಯೋಧನ ಅನ್ನದ ರಣಕ್ಕೋಸ್ಕರ ಯುದ್ಧ ಮಾಡಿದರು. 10 ದಿವಸ, ದಿನಕ್ಕೆ 10,000 ರಥಿಕರಂತೆ, ದಿನಕ್ಕೆ 10,000 ಮಹಾರಥಿಕರನ್ನು ಕೊಲ್ತೇನೆ ಪ್ರತಿಜ್ಞೆ ಮಾಡಿದ್ದರು. ಅಷ್ಟಲ್ಲ, ಅದಕ್ಕಿಂತ ಹೆಚ್ಚು ಕೊಂದಾಗಿತ್ತು. ಇನ್ನು ಈ ಮುದುಕ ಇನ್ನೂ ಪಾಪ ಗಳಿಸ್ತಾನೆ ಬಾ ಅಂತ ತಿಳ್ಕೊಂಡಂತೇಳಿ, ಯಾಕೆ ಅವನು ಕೊಲ್ತಾ ಇರುವುದು ಸಜ್ಜನರನ್ನು, ಪಾಂಡವರ ಪಕ್ಷದವರನ್ನು. ಅಲ್ಲಿ ಯಾರೂ ದುಷ್ಟರು ಬಂದಿರಲಿಲ್ಲ, ಕೃಷ್ಣ ಭಕ್ತರೇ ಬಂದಿದ್ದರು. ತನ್ನ ಭಕ್ತರನ್ನು ಉಳಿಸುವುದಕ್ಕೋಸ್ಕರ ಕೃಷ್ಣ ಭೀಷ್ಮಾಚಾರ್ಯರಿಗೆ ಅವ್ರ ಕಡೆಯಲ್ಲಿ ಮೃತ್ಯು ರಹಸ್ಯ ತಿಳಿದುಕೊಂಡ. ದ್ರೋಣಾಚಾರ್ಯರಿಗೆ ಇದೇ ರೀತಿಯಾಗಿರ್ತಕ್ಕಂಥ ಅಶ್ವತ್ಥಾಮಾತ ಅಂತೇಳಿ ಸುಳ್ಳು ಹೇಳಿದ, ಈ ಭಕ್ತರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ. ಸಜ್ಜನರ ಸಂರಕ್ಷಣೆ ಇದು ಧರ್ಮ. ಅದು ಸುಳ್ಳೇ ಇರಲಿ, ಕೆಟ್ಟೇ ಇರಲಿ, ಮತ್ತೊಂದಿರಲಿ, ಮುಗಿದೊಂದಿರಲಿ, ಮೇಲೆ ನೋಡಲಿಕ್ಕೆ ಅಧರ್ಮವೇ ಇರಲಿ. ಒಂದು ಓಣಿ ಇದೆ ಕೊರೋನಾದಲ್ಲಿ, ಬ್ರಾಹ್ಮಣರ ಓಣಿ. ಕೊರೋನಾದಿಂದ ಎಲ್ಲೂ ಆಹಾರ ಏನೂ ಸಿಗಲಿಲ್ಲ, 8 ದಿವಸ ಎಲ್ಲರೂ ಉಪವಾಸ ಇದ್ದಾರೆ. ಅಂಥದ್ರಲ್ಲಿ ಎಲ್ಲೋ ಆಹಾರದ ಪ್ಯಾಕೆಟ್ಗಳು ಬಂದು, ಆವಾಗ ಒಬ್ಬ ತಿಳಿದ ವ್ಯಕ್ತಿ ಎಲ್ಲರಿಗೂ ಪ್ಯಾಕೆಟ್ ಹಂಚಿದ. ಇಲ್ಲ, ನಾವು ಮಡಿ ಮಾಡೋರು ಹೇಗೆ ತಿನ್ನಬೇಕು, ಈಗ ಪ್ರಾಣ ಉಳಿಸ್ಕೊಳ್ಬೇಕಾಗಿದೆ, ಇದೇ ಧರ್ಮ, ತಿನ್ನಿ. ಇಂಥ 100 ಘಟನೆಗಳು ಮಹಾಭಾರತದಲ್ಲಿ ಅನೇಕ ವಿಧಾನಗಳನ್ನು ತಿಳಿಸಿ ಹೇಳಿದ್ದಾರೆ ವೇದವ್ಯಾಸದೇವರು. ಇನ್ನು ಸತ್ಯ ಇದ್ದದ್ದಿದ್ದಾಗೆ ಒಬ್ಬ ವ್ಯಕ್ತಿಗೆ
ತಂದೆ ತಾಯಿಗಳ ಮೇಲೆ ಬಹಳ ಪ್ರೀತಿ. ತಂದೆ ತಾಯಿಗಳು ಬೆಳಿಗ್ಗೆ ವಾಕಿಂಗ್ ಹೋಗಿದ್ರು. ಅಷ್ಟಲ್ಲೊಂದು ದೊಡ್ಡ ಟ್ರಕ್ ಬಂತು. ಕಲಾಸ್, ಇಬ್ಬರು ಮುದುಕ ಮತ್ತಿಗೆ ಕಲಾಸ್. ಅವರ ಮಿತ್ರ ನೋಡಿ ಬಂದು ಆ ಕಾಲದಲ್ಲಿ ಆಗ ಅವನು ಮನೆಗೆ ತಿಳಿಸದೆ ತಾನೇ ತನ್ನ ಜನರನ್ನು ಸೇರಿಸಿ ಇಮಿಡಿಯೇಟ್ಲಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿದ. ಉಳಿಲಿಲ್ಲ. ಅವನ ಮಗನಿಗೆ ತಿಳಿಸೋದು ಹೇಗೆ? ನಿಮ್ಮ ಅಪ್ಪ ಅಮ್ಮ ಸತ್ತು ಹೋಗಿದ್ದಾರೆ ಅಂತೇಳಿ ಅವನಿಗೆ ಹಾರ್ಟ್ ಫೇಲ್ ಆಗಿ ಅವನು ಸಾಯ್ತಿದ್ದ. ಆಗ ಮಿತ್ರ ಬಂದು ಹೇಳ್ದ, ಏನು ಆಕ್ಸಿಡೆಂಟ್ ಆಗಿದೆ, ನಾನೇ ಹಾಸ್ಪಿಟಲ್ ಸೇರಿಸಿದ್ದೇನೆ, ಆರಾಮಾಗ್ತಾ ಇದ್ದಾರೆ, ಆದರೆ ಸ್ವಲ್ಪ ಸೀರಿಯಸ್ ಇದೆ, ದೇವರು ಅನುಗ್ರಹ ಮಾಡ್ತಾರೆ, ದೇವ್ರಿಗೂ ಇನ್ನೂ ಪ್ರಾರ್ಥನೆ ಮಾಡು, ಬೇಗನೆ ಊಟ ಗೀಟ ಮಾಡ್ಕೊಂಡು ನಡಿ, ಹಾಸ್ಪಿಟಲ್ಗೆ ಹೋಗೋಣ ಅಂತ ತಿಳ್ಕೊಂಡು. ಸುಳ್ಳು ಹೇಳಿದ್ನಲ್ಲ, ಹೌದು, ಅವನ ಪ್ರಾಣ ಉಳಿಸ್ಬೇಕಾಗಿತ್ತು. ಹೋಗೋರು ಹೋಗಿ ಆಗಿತ್ತು, ಅವನ ಪ್ರಾಣ ಉಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅಲ್ಲಿ ಸುಳ್ಳು ಹೇಳಬೇಕಾಗಿತ್ತು. ಸತ್ಯ ಹೇಳ್ತೇನೆ ಅಂತೇಳಿ ಮಹಾಭಾರತದಲ್ಲಿ ಕೌಶಿಕ ಅಂತನೋ ಒಬ್ಬ ಬ್ರಾಹ್ಮಣ, ಆ ಕಾಲಕ್ಕೆ ಕಳ್ಳರು ಒಬ್ಬಳು ಹೆಣ್ಮಗಳು ಪೂಜೆಗೆ ಬಂದಾಗ ಅವಳು ಬೆನ್ನಟ್ಟಿದ್ರು. ಬ್ರಾಹ್ಮಣರು ಅಂತ ಹೇಳ್ತಾರೆ, ಹೆಣ್ಣುಮಗಳು ಅಂತ ಹೇಳ್ತಾರೆ ಕತೆ. ಆಗ ಕಳ್ಳರು ಹಿಂಬಾಲಿಸ್ಕೊಂಡು ಬಂದಾಗ ಅವ್ರು ಬಂದು ಅವನ ಆಶ್ರಮದಲ್ಲಿ ಅಡಿಕೊಂಡು ಕೂತ್ಕೊಂಡ್ರು. ಅಷ್ಟರಲ್ಲಿ ಕೊಲೆಗಡಕರು ಕಳ್ಳರು ಬಂದರು. ಇಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ನೋಡಿದ್ದೀರಾ ನೀವು ಅಂತ. ಇವನು ನಾನು ಸತ್ಯ ಮಾತನಾಡಬೇಕು ಅಂತ, ಹೌದು ಬಂದ, ಅಲ್ಲಿ ಅಡ್ಕೊಂಡಿದ್ದಾನೆ ಅಂತ ಹೇಳ್ಕೊಂಡು ಹೋದರು, ಕೊಂದರು, ಅವನನ್ನು ದೋಚಿಕೊಂಡು ಹೊರಟೋಗ್ಬಿಟ್ರು. ಯಾವಾಗ ಕೌಶಿಕ ಸತ್ತ, ಇವನಿಗೆ ರೌರವ ನರಕದಲ್ಲಿ ತ್ರಿಶೂಲದ ಮೇಲೆ ಇರಿಸಿದರು. ಕೇಳ್ದ, ಜೀವನದ ಉದ್ದಕ್ಕೂ ನಾನು ಸತ್ಯ ಮಾತನಾಡಿದ್ದೇನೆ, ನನಗೆ ನರಕ ಅಂತ ಕೇಳ್ದ. ಯಮಧರ್ಮರಾಜ ಹೇಳ್ದ, ಬ್ರಾಹ್ಮಣನನ್ನು ಉಳಿಸುವ ಅವಕಾಶ ಬಂದಿತ್ತು, ಆಗ ಬ್ರಾಹ್ಮಣನನ್ನು ಉಳಿಸೋದಕ್ಕೋಸ್ಕರ ಇಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳಿದರೆ ಅದು ಮಹಾನ್ ಸತ್ಯವಾಗ್ತಿತ್ತು. ಅದನ್ನು ನೀನು ಮಾಡಲಿಲ್ಲ, ಸಜ್ಜನರ ಸಂರಕ್ಷಣೆ ಮಾಡಲಿಲ್ಲ, ಅವನ ಕೊಂದ ಪಾಪ ನಿನ್ನ ತಲೆ ಮೇಲೆ ಇದೆ, ಬ್ರಹ್ಮತ್ಯ ಪಾಪದಿಂದ ನಿನಗೆ ಶೂಲಕ್ಕೆ ಏರಿಸಿದ್ದೇವೆ ಅಂತೇಳಿ. ಇನ್ನು ಎರಡನೆಯದ್ದು ಸತ್ಯ ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರಕ್ಕೆ ಅನುಸಾರವಾದ ಮಾತುಗಳು ಸತ್ಯ. ಇದನ್ನು ಆಚಾರ್ಯರು ಋಗ್ಭಾಷ್ಯದ ಪರಿಭಾಷೆಯಲ್ಲಿ ಹೇಳಿದ್ದಾರೆ. ಋಗ್ಭಾಷ್ಯದಲ್ಲಿ ಹೇಳ್ತಾರೆ, ಋತ ಸತ್ಯ ಅಂತ ತಿಳ್ಕೊಂಡು, ಋತಗುಂ ಸತ್ಯಗುಂ ಋತಂ ಸತ್ಯಂ ಪರಂ ಬ್ರಹ್ಮ ಅಂಥೇಳಿ ಮಂತ್ರ ಬಂದಾಗ ಆಚಾರ್ಯರು ಹೇಳ್ತಾರೆ, ಋತ ಅಂತಂದರೆ ಯಥಾರ್ಥ ವಿಜ್ಞಾನಂ, ಶಾಸ್ತ್ರದಲ್ಲಿರ್ತಕ್ಕಂಥ ಸರಿಯಾದ ತಿಳುವಳಿಕೆ, ಇದು ಋತ. ಶಾಸ್ತ್ರ ತಿಳಿದುಕೊಂಡು ಅದರಂತೆ ಶಾಸ್ತ್ರಾನುಸಾರಿಯಾಗಿ ಮಾತನಾಡುವುದು, ಇದು ಸತ್ಯ. ಯಾರಾದರೂ ಕೇಳಿದರೆ ಶಾಸ್ತ್ರಕ್ಕನುಸಾರವಾಗಿ ಉತ್ತರ ಕೊಡಬೇಕು. ಆಚಾರ್ಯರು ಅಂತ ತಿಳ್ಕೊಂಡಂತಂದಮೇಲೆ ದಿನಕ್ಕೆ 10-100 ಫೋನ್ ಬರ್ತಾರೆ. ಇಂಥ ಒಂದು ಮೈಲಿಗೆ ಬಂದಿದೆ, ಇಷ್ಟು ದೂರದವರು, ಅಥವಾ ಇಂಥ ಒಂದು ಸಂದರ್ಭ ಬಂದಿದೆ, ವೃದ್ಧಿ ಸೂತಕ ಇದೆ, ಇಂಥ ಕಾರ್ಯ ಮಾಡಬೇಕಾಗಿದೆ, ಇನ್ನು ಅನೇಕ ಪ್ರಶ್ನೆಗಳು. ಗೊತ್ತಿದ್ದರೆ ಗೊತ್ತಿದೆ ಅಂತ ಹೇಳಬೇಕು, ಗೊತ್ತಿಲ್ಲದೆ ಇದ್ದರೆ ನಾನು ನೋಡಿ ಹೇಳ್ತೇನೆ ಅಂತ ಹೇಳಬೇಕು. ಇಲ್ಲಿ ನೋಡಿ ಹೇಳ್ತೇನೆ ಅಂತಂದರೆ ಆಚಾರ್ಯಗೂ ಕೂಡ ಏನು ಅಷ್ಟು ಬುದ್ಧಿ ಕಡೆ ಸರಿ ಇಲ್ಲ, ನೋಡಿ ಹೇಳ್ತೇನೆ ಅಂತಂತಾರೆ ಅನ್ನಲೇಬೇಕಾದರೆ. ಶಾಸ್ತ್ರ ಬಿಟ್ಟು ಮಾತನಾಡಿದರೆ ಅವನು ಆಚಾರ್ಯನಲ್ಲ, ಅವನು ಗುರುವಲ್ಲ, ಅವನು ವ್ಯಾಸಪೀಠದ ಮೇಲೆ ಕೂತ್ಕೊಳ್ಳಿಕ್ಕೆ ಅಧಿಕಾರ ಇಲ್ಲ ಅವನಿಗೆ. ವ್ಯಾಸಪೀಠದ ಮೇಲೆ ಕುಳಿತುಕೊಂಡ್ರೆ ಯಾರ ಮನಸ್ಸು ನೋಯದೇ ಇರಲಿ. ಎದುರಿಗಿನ ಒಬ್ಬ ವ್ಯಕ್ತಿ ಸ್ಮಗ್ಲರ್ ಆಗಿರ್ಬೋದು, ಅವನು ತನ್ನ ಮನೇಲಿ ಭಾಗವತ ಹೇಳಿಸಿದ್ರು ಸ್ಮಗ್ಲಿಂಗ್ ಕೆಟ್ಟಂತೆ ಹೇಳಬೇಕು ಅವನಿಗೆ. ಇಲ್ಲ, ಅವನು ಭಾಗವತ ಹೇಳಿಸ್ತಾ ಇದ್ದಾನೆ, ಹಣ ಕೊಡ್ತಾನೆ ಅಂತೇಳಿ ಸ್ಮಗ್ಲಿಂಗ್ ಪರವಾಗಿಲ್ಲಪ್ಪ, ಮಾಡು ಪರವಾಗಿಲ್ಲ, ಆದರೂ ದೇವರು ಮಾಡು ಅನ್ಬೇಕೆ? ಇಲ್ಲ. ಶಾಸ್ತ್ರ ಬಿಟ್ಟು ಮಾತನಾಡುವುದು ಇದು ಅಸತ್ಯ, ಶಾಸ್ತ್ರದಂತೆ ಮಾತನಾಡುವುದು, ಶಾಸ್ತ್ರದಂತೆ ವ್ಯವಹರಿಸುವುದು ಸತ್ಯ ಮತ್ತು ಧರ್ಮ ಅಂತ ಅನಿಸ್ಕೊಳ್ತಾರೆ. ಅರ್ಜುನ, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತು ದುಷ್ಕರಂ ಯತ್ ಸತಾಂ ಹಿತಂ ತತ್ ಸತ್ಯಂ. ನನ್ನ ಮಾತು ಸುಳ್ಳಾಗಿರಬಹುದು, ಆದರೆ ಸಜ್ಜನರಿಗೆ ಹಿತ ಆಗ್ತಿತ್ತು ಅಂತ ತಿಳ್ಕೊಂಡಂತಂದರೆ ಸುಳ್ಳು ಹೇಳು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಸುಳ್ಳು ಹೇಳು. ಡಾಕ್ಟರ್ ಹೇಳ್ತಾರೆ, ನಿಮ್ಮ ತಂದೆಗೆ ಬಹಳ ಸೀರಿಯಸ್ ಇದೆ, ತಿಂಗಳು 2 ತಿಂಗಳು 4 ತಿಂಗಳು, ಅದರಿಂದಾಗಿ ಮನೆಗೆ ಕರೆದುಕೊಂಡೋಗಿ
ಎಷ್ಟು ದಿವಸ ಇರ್ತಾರೆ ಸೇವೆ ಮಾಡಿ. ಇವನು ಡಿಸ್ಚಾರ್ಜ್ ತೆಗೆದುಕೊಂಡ. ಅಪ್ಪ ಕೇಳಿದೆ, ಯಾಕೋ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ? ಅಪ್ಪ ನಿನಗೆಲ್ಲ ಆರಾಮಾಗಿದೆ, ಆರಾಮಾಗಿದೆ, ಇನ್ಮೇಲೆ ಹಾಸ್ಪಿಟಲ್ನಲ್ಲಿ ಇರುವ ಕಾರಣ ಇಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಮನೆಗೆ ನಡೆ, ಆರಾಮ್ ದೇವ್ರ ಧ್ಯಾನ ಮಾಡ್ತಾ ಸಮಯ ಕಳೆಯೋಣ. ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ನಲ್ಲಿದ್ದಾನೆ, ಲಾಸ್ಟ್ ಸ್ಟೇಜ್ ಟಿ ಬಿಯಲ್ಲಿದ್ದಾನೆ. ಅವ್ನಿಗೆ ಆ ಮಗ ಸುಳ್ಳು ಹೇಳ್ದ, ನನಗೆ ಗುಣ ಆಗಿದೆ ಅಂತ ಡಾಕ್ಟರ್ ನೀನು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ, ಮನೆಗೆ ನಡೆ, ನಿಶ್ಚಿಂತೆ ಸಂತೋಷದಿಂದ. ಎಷ್ಟು ದಿವಸ ನಮ್ಮಪ್ಪ ಇರ್ತಾನೆ, ಸಂತೋಷದಿಂದ ಇರಲಿ. ಇಲ್ಲ ಅಪ್ಪ ಭಾಳ ಸೀರಿಯಸ್ ಅಂತ ಹೇಳಿದ್ದಾರೆ, ನೀನೊಂದು 2-3 ತಿಂಗಳಲ್ಲಿ ನೀನು ಸಾಯ್ತಿ ಅಂತ ಹೇಳಿದ್ದಾರೆ, ಮನೆ ನಡೆಗೆ. ಇಲ್ಲಿದ್ದು ಉಪಯೋಗ ಇಲ್ಲ, ಸುಮ್ಮನೆ ಯಾಕೆ ಫೀಸ್ ತುಂಬಬೇಕು ಅಂತಂದರೆ ಆ ಮುದುಕ ಹಾರ್ಟ್ ಫೇಲ್ ಆಗಿ ಅಲ್ಲೇ ಸತ್ತು ಹೋಗ್ತಾನೆ. ಅವನನ್ನು ಉಳಿಸು, ಅವನಿಗೆ ಭಗವಂತನ ಧ್ಯಾನ ಮಾಡಲಿಕ್ಕೆ ಅವಕಾಶ ಕೊಡೋದು ಇದು ಸತ್ಯ. ಸುಳ್ಳು ಹೇಳಿದರೂ ಇದು ಸತ್ಯ. ಆದ್ದರಿಂದಾಗಿ ಸಂದರ್ಭ ಅನುಸಾರವಾಗಿ ಸತ್ಯ ಧರ್ಮಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಜುನ ನಡೆ, ನಿನ್ನ ಅಣ್ಣನನ್ನು ಕೊಂದು ಆಯಿತು, ನಿನ್ನ ಆತ್ಮಹತ್ಯೆ ಆಯಿತು, ಈ ಕರ್ಣನ ಕೊಲ್ಲಬೇಕಾಗಿದೆ, ನಡೆ ಅಂತ ತಿಳ್ಕೊಂಡು ಅಂತೇಳಿ ಕರೆದುಕೊಂಡು ಹೋಗ್ತಾರೆ. ಆದ್ದರಿಂದಾಗಿ ಸತ್ಯ ಅಂತ ತಿಳ್ಕೊಂಡಂತಂದರೆ ಸಜ್ಜನರಿಗೆ ಹಿತಕಾರವಾದಂಥ ಮಾತುಗಳು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಮಹಾಭಾರತದಲ್ಲಿ ಹೇಳ್ತಾರೆ ವೇದವ್ಯಾಸ ದೇವರು, ಸತ್ಯ ಮಾತನಾಡು, ಕಠೋರವಾಗಿರಬಾರ್ದು, ಸತ್ಯವನ್ನೇ ಪ್ರಿಯವಾಗಿ ಮಾತನಾಡು. ನಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಪ್ರಿಯ ಸತ್ಯ ಹೇಳಬೇಡಿ. ಇನ್ನೊಬ್ಬನೆದುರಿಗೆ ನೀನು ಮಹಾ ವ್ಯಭಿಚಾರಿ ಇದ್ದೆ ಅಂತ 10 ಜನರ ಮುಂದೆ ಹೇಳಿ ಮನಸ್ಸನ್ನು ನೋಯಿಸೋದು ಇದು ಸರಿಯಲ್ಲ. ಅಪ್ರಿಯವಾದ ಸತ್ಯ ಹೇಳಬಾರ್ದು. ಬೇಕಾದ್ರೆ ನಂತರ ಅವನಿಗೆ ಹೇಳಿದ್ದಲ್ಲ ಸರಿಯಲ್ಲ, ಎಲ್ಲ ಬಿಟ್ಬಿಡು ಅಂತ ತಿಳ್ಕೊಂಡು ಅಂತ ಹೇಳಬೇಕು. ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು. ಆದರೆ ಪ್ರಿಯ ಅಂತ ತಿಳ್ಕೊಂಡಂತೇಳಿ ಸುಳ್ಳಾದ ಪ್ರಿಯನೂ ಹೇಳಬಾರ್ದು. ಇದೊಂದು ಅಸಿಧಾರಾವೃತ. ಸತ್ಯ ಹೇಳಬೇಕು, ಅಪ್ರಿಯವಾಗಿರಬಾರ್ದು, ಪ್ರಿಯವಾಗಿರಬೇಕು, ಅದು ಸುಳ್ಳಾಗಿರಬಾರ್ದು. ಹೇಗೆ ಆ ವೇಳೆಯಲ್ಲಿ ಹೇಗೆ ಮನುಷ್ಯ ಏನು ಮಾತನಾಡಬೇಕು ಅಂತ ನಿರ್ಣಯ ಮಾಡಬೇಕು. ಈ ಮಾತನ್ನು ನೆನಪಿಟ್ಟುಕೊಳ್ಬೇಕು. ಏಷ ಧರ್ಮ ಸನಾತನ ಅಂತ ತಿಳ್ಕೊಂಡಂತೇಳಿ ವೇದವ್ಯಾಸರು ಹೇಳ್ತಾರೆ. ಆದ್ದರಿಂದ ಸತ್ಯ ಅಂತ ತಿಳ್ಕೊಂಡಂತಂದರೆ ಮುಖ್ಯವಾಗಿ ಶಾಸ್ತ್ರ ಏನು ಹೇಳ್ತಾರೆ ಅದರಂತೆ ಮಾತನಾಡ್ಬೋದು. ಒಬ್ಬ ಕಳ್ಳ ಬಂದು 10 ಲಕ್ಷ ರೂಪಾಯಿ ಕೊಡ್ತೇನೆ, ನಾಳೆ ನೀವು ಇವನು ಕಳ್ಳ ಅಲ್ಲ, ಇವನ ಪರಿಚಯ ನನಗಿದೆ, ಕಳ್ಳ ಅಲ್ಲ ಅಂತ ನನಗೆ ಸಾಕ್ಷಿ ಹೇಳಿ ಅಂತಂದರೆ ನಿನ್ನ 10 ಲಕ್ಷ ರೂಪಾಯಿ ಬೇಕಾಗಿಲ್ಲ, ಕಳ್ಳ ನೀನು, ನಿನಗೆ ಹೆಲ್ಪ್ ಮಾಡೋದಿಲ್ಲ, ಹೋಗು ಅಂತ ಅನ್ಬೇಕು. ಇದೇ ಸತ್ಯ, ಇದೇ ಧರ್ಮ. ಇದರ ನಂತರ 3ನೇಯದ್ದು ಅಸ್ತೇಯ. ಕಳ್ಳತನ ಮಾಡಬಾರ್ದು. ಸ್ಥೇಯ ಅಂತ ತಿಳ್ಕೊಂಡಂತಂದರೆ ಇನ್ನೊಬ್ಬರ ಅಧಿಕಾರದಲ್ಲಿದ್ದ ವಸ್ತುವನ್ನು ತೆಗೆದುಕೊಳ್ಳುವುದು. ಇದು ಸ್ಥೇಯ ಅಂತ ಅನ್ನಿಸ್ತದೆ. ಅದನ್ನು ಮಾಡದೇ ಇರಬೇಕು. ಯಾಕೆ ಕಳ್ಳತನ ಯಾಕೆ ಮಾಡಬಾರ್ದು? ಕಳ್ಳತನ ಮಾಡುವಾಗ ಹೇಗೋ ಅವನಿಗೆ ಪೆಟ್ಟಿಗೆ ಕೀಲಿ ಹಾಕಿಲ್ಲ, ನಾನು ತೆಗೆದುಕೊಂಡು ಹೋಗ್ತೇನೆ, ಒಮ್ಮೆಲೆ ನನಗೆ 10,000 ರೂಪಾಯಿ ನಂಗೆ ಸಿಗ್ತಾ ಇದೆಯಲ್ಲ, ನೀನು ಬ್ಯಾಂಕ್ನಿಂದ ಅಂತ ನೋಡಿದ್ದೆ ನಾನು. 10,000 ರೂಪಾಯಿ ಕಳ್ಳತನ ಮಾಡಿದರೆ ದೇವರು ನಿನ್ನ ಕಡೆಯಿಂದ 10 ಲಕ್ಷ ರೂಪಾಯಿ ದಂಡ ತುಂಬಿಸ್ತಾನೆ. ಆ 10,000 ಆಸೆಗೆ 10 ಲಕ್ಷ ರೂಪಾಯಿ ಕಳೆದುಕೊಳ್ಳಬೇಕಾಗ್ತದೆ. ಸುಳ್ಳು ಹೇಳಿ ಹಣ ಗಳಿಸ್ತಕ್ಕಂಥ ವ್ಯಾಪಾರಿಗಳು ಕೊನೆಗೆ 10-20 ಲಕ್ಷ ಡಾಕ್ಟರ್ ಬಿಲ್ ತುಂಬ್ತಾ ಈ ಕಡೆಗೆ ಸಂತೋಷವೂ ಇಲ್ಲ, ಸಮಾಧಾನವೂ ಇಲ್ಲ, ಪೀಡೆ ಅನುಭವಿಸುತ್ತಾ ಎಲ್ಲ ಹಣ ಗಳಿಸಿದ ಮೋಸ ಮಾಡಿದ್ದು 1 ಲಕ್ಷ, ಕಳೆದುಕೊಂಡದ್ದು 10 ಲಕ್ಷ. ಆದ್ದರಿಂದ ಎಂದಿಗೂ ಇನ್ನೊಬ್ಬರ ವಸ್ತು ಕಳ್ಳತನ ಮಾಡಿದರೆ, ಒಬ್ಬ ವ್ಯಕ್ತಿಯನ್ನು ನಾನು ಒಂದು ಪೆನ್ ತೆಗೆದುಕೊಂಡ್ರೆ ನನ್ನ 100 ಪೆನ್ನು ಹಾಳಾಗ್ತದೆ. ಕಳ್ಳತನ ಮಾಡಿ ಇನ್ನೊಬ್ಬರಿಂದ ಮೋಸ ಮಾಡಿ ಒಂದು 100-200 ರೂಪಾಯಿ ಆಸೆಗೋಸ್ಕರ ಸುಳ್ಳು ಹೇಳಿ ಮೋಸ ಮಾಡ್ತೇವೆ. ಆ 100 ರೂಪಾಯಿಗೆ 10,000 ರೂಪಾಯಿ ಪರಮಾತ್ಮ ದಂಡ ನಿನ್ನ ಕಡೆಯಿಂದ ವಸೂಲು ಮಾಡ್ತಾನೆ. ಆಗ 100 ರೂಪಾಯಿ ಸಿಗದೇ ಇದ್ದು ಪರವಾಗಿಲ್ಲ, 10,000 ರೂಪಾಯಿ ಉಳಿತಲ್ಲ ನಂದು. ಅದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ಕಳ್ಳತನ ಅಂತಂದರೆ ದೇವರಲ್ಲಿದ್ದ ಗುಣಗಳು, ಅದನ್ನೆಲ್ಲ ನಾವು ಕಳ್ಳತನ ಮಾಡ್ತಾ ಇರ್ತೇವೆ. ನನ್ನ ಸಮಾನ ಯಾರಿದ್ದಾರೆ? ದೇಕಲುಂಗಂ.
ಯಾರಿದೆ ಅವೇನು ನಾನು ಸಮರ್ಥ. ಈ ಸಾಮರ್ಥ್ಯ ಇದ್ದದ್ದು ದೇವರಲ್ಲಿ ಒಬ್ಬನಲ್ಲಿ ಮಾತ್ರ. ನಮ್ಮಲ್ಲಿರ್ತಕ್ಕಂಥದ್ದು ಅಸ್ವಾತಂತ್ರ್ಯ ಏನು ಪ್ರಯೋಜನ ಇದೆ? ದೇವ್ರ ಇಚ್ಛೆ ಇಲ್ಲದೆ ಇದ್ದರೆ ವಯಸ್ಸಿದ್ದ ಒಬ್ಬ ತೆಳಗಿನ ವ್ಯಕ್ತಿ ನಿನ್ನನ್ನು ಹೊಡೆದ ಕೆಳಗೆ ಬೀಳಿಸ್ತಾನೆ. ಆದ್ದರಿಂದಾಗಿ ನಾನು ಬಹಳ ವಿದ್ಯಾವಂತ. ಅರೆ ಜ್ಞಾನಾನಂದ ಸ್ವರೂಪಿಯಾದ ಪರಮಾತ್ಮನಿಗಿಂತಲೂ ವಿದ್ಯಾವಂತನೇ, ನಾನು ಬಹಳ ವಿದ್ಯಾವಂತ ಅಂತ ಹೇಳಿಕೊಳ್ಳೋದು ಇದು ಕೂಡ ಕಳ್ಳತನ. ನನ್ನ ಸಮಾನ ಸಿರಿವಂತರು ಯಾರಿದ್ದಾರೆ? ನನ್ನ ಸಮಾನ ರೂಪವಂತರು ಯಾರಿದ್ದಾರೆ? ನನ್ನ ಸಮಾನ ಸತ್ಯವಂತರು ಯಾರಿದ್ದಾರೆ? ನನ್ನ ಸಮಾನ ಮತ್ತೆ ಯಾರಿದ್ದಾರೆ? ಎಲ್ಲ ಪರಮಾತ್ಮನ ಗುಣಗಳು. ಏನೋ ಕಿಂಚಿತ್ ನೀನು ಕೊಟ್ಟಿದ್ದಾನೆ. ಆದ್ದರಿಂದಾಗಿ ತನ್ನನ್ನು ತಾನು ಬಹಳ ಗ್ರೇಟ್ ಅಂತ ಹೊಗಳಿಕೊಳ್ಳುವುದು ಇದು ಕಳ್ಳತನ. ಆ ನಂತರ ಇದನ್ನು ಸರ್ವಥಾ ಮಾಡಬಾರ್ದು. ಇನ್ನೊಬ್ಬರ ವಸ್ತುವನ್ನಾಗಲಿ, ಇನ್ನೊಬ್ಬರ ವ್ಯಕ್ತಿಗಳನ್ನಾಗಲಿ, ಇನ್ನೊಬ್ಬರ ಮನೆಯನ್ನಾಗಲಿ, ಇನ್ನೊಬ್ಬರ ಹೊಲವನ್ನಾಗಲಿ, ಇನ್ನೊಬ್ಬರ ದುಡ್ಡನ್ನಾಗಲಿ ಎಂದಿಗೂ ಸರ್ವಥಾ ತೆಗೆದುಕೊಳ್ಳಬಾರದು. ತೆಗೆದುಕೊಳ್ಳುವಾಗ ನೆನಪಿರಬೇಕು, ಇವತ್ತು ನಾನು 1 ರೂಪಾಯಿ ಕಳ್ಳತನ ಮಾಡ್ತಾ ಇದ್ದೇನೆ, ಇದಕ್ಕೆ ನಾನು 100 ರೂಪಾಯಿ ಬೇಗನೆ ಕಳೆದುಕೊಳ್ತೇನೆ. ಈ ಎಚ್ಚರ ನಮಗಿರಬೇಕು. ಇನ್ನು 4ನೇ ಯಮ ಯಾವದರ್ಥ ಪರಿಗ್ರಹ. ಮನುಷ್ಯ ದುಡಿಬೇಕು, ಸಂಸಾರ ರಕ್ಷಣೆಗೋಸ್ಕರ ದುಡಿಬೇಕು, ನೌಕರಿ ಮಾಡಬೇಕು. ಈಗಿನ ಕಾಲಕ್ಕೆ ಅನಿವಾರ್ಯವಾಗಿದೆ. ಮೊದಲು ರಾಜರು ನೋಡ್ಕೊಳ್ತಾ ಇದ್ರು, ಪಾಠ ಪ್ರವಚನ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದರೆ ಎಷ್ಟು ಗಳಿಸಬೇಕು, ಎಷ್ಟು ತನ್ನ ಹೆಂಡತಿ ಮಕ್ಕಳ ಸಂರಕ್ಷಣೆ ಆಗಿರಬೇಕು, ಮನೆಗೆ ಬಂದ ಅತಿಥಿಗಳಿಗೆ ಊಟಕ್ಕೆ ಹಾಕಿರಬೇಕು, ಅಷ್ಟೇ ದುಡಿಬೇಕು. ಉಳಿದ ವೇಳೆ ಅಧ್ಯಯನ, ಅಧ್ಯಾಪನ, ಧ್ಯಾನಗಳಲ್ಲಿ ಈ ರೀತಿಯಾಗಿ ನಾವು ಅದನ್ನು ಉಪಯೋಗಿಸಬೇಕು. ಆದ್ದರಿಂದಾಗಿ ಎಲ್ಲ ಸಂದರ್ಭದಲ್ಲಿ ನಾವು ಎಚ್ಚರದಿಂದ ಇದ್ದು ಶರೀರಕ್ಕೆ ಎಷ್ಟು ಬೇಕು ಅಷ್ಟೇ ಗಳಿಸಬೇಕು. ಬಹಳ ಹಣ ಗಳಿಸ್ತಾ ಹೋದರೆ ಬಹಳ ಶತ್ರುಗಳನ್ನು ಗಳಿಸ್ಬೇಕಾಗ್ತದೆ. ಹಣ ಇದೆ ಅಂತ ತಿಳ್ಕೊಂಡಂತೇಳಿ ಅಣ್ಣ ತಮ್ಮಂದ್ರೆ ಹಣ ಕೇಳ್ಬೋದು, ಹಣ ನನ್ನ ಹತ್ರ ಹೆಚ್ಚಿದೆ ಅಂತೇಳಿ ಅಕ್ಕ ತಂಗಿಯಂದ್ರೆ ಕೇಳ್ಬೋದು, ಬಂಧುಗಳು ಕೇಳ್ಬೋದು. ಕೊಡಲಿಕ್ಕೆ ಮನಸ್ಸಿಲ್ಲ, ಇಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಅಷ್ಟು ಜನರನ್ನು ಶತ್ರುಗಳನ್ನಾಗಿ ಮಾಡಿಕೊಳ್ಬೇಕಾಗ್ತದೆ. ಇಲ್ಲ ಕೊಟ್ಟರೆ ಕೊಡು ಮುಂದೆ ಬರ್ತದೆ, ಇಲ್ಲ ಬಂದರೆ ಸರಿ ಬಿಟ್ಟು ಸರಿ ಅಂತ ಕೊಡಿ. ಆದ್ದರಿಂದಾಗಿ ಬಹಳ ಹೆಚ್ಚಿಗೆ ಓವರ್ ಟೈಮ್, ಪಾರ್ಟ್ ಟೈಮ್, ಎಕ್ಸ್ಟ್ರಾ ಟೈಮ್ ಮತ್ತೆ ಕೊಂಡಂತ ಈ ರೀತಿಯಾಗೆಲ್ಲ ಮಾಡ್ತಾ ಸಂಪೂರ್ಣ ಜೀವನ ಆ ಹಣಕ್ಕೋಸ್ಕರ, ಯಾವುದು ನಂತರ ನಮ್ಮ ಹೆಣದ ಜೊತೆಗೆ ಬರೋದಿಲ್ಲ ಅಂಥ ಹಣ, ಇದಕ್ಕೋಸ್ಕರ ಬಹಳ ಪರಿಶ್ರಮ ಪಡಬಾರದು. ಎಷ್ಟು ಅನಿವಾರ್ಯವಿದೆ ಅದನ್ನು ಅಷ್ಟು ಗಳಿಸಿದರೆ ಸಾಕು. ಯಾವದರ್ಥ ಪರಿಗ್ರಹ. ಬ್ರಹ್ಮಚರ್ಯ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಬ್ರಹ್ಮಚರ್ಯ ಅಂತ ತಿಳ್ಕೊಂಡಂತಂದರೆ ಪರಪುರುಷನನ್ನು, ಪರಸ್ತ್ರೀಯನ್ನು ಬಯಸದೇ ಇರುವಿಕೆ, ಅದನ್ನು ಬಯಸದೆ ಪರಮಾತ್ಮನಲ್ಲಿ ಬ್ರಹ್ಮಣಿಚರ್ಯ, ಪರಮಾತ್ಮನ ಸೇವೆಯಲ್ಲಿ ತೊಡಗುವಿಕೆ, ಇದು ಬ್ರಹ್ಮಚರ್ಯ ಅಂತ ಅನಿಸ್ಕೊಳ್ತಾರೆ. ನಾನು ಯಾವ ಹೆಣ್ಣಿನ ಜೊತೆಗೆ ಹೋಗೋದಿಲ್ಲ, ಬರೀ ಹೋಗೋ ಸಂದರ್ಭಲ್ಲ, 8 ತರಹದ ನಾವು ವ್ಯಭಿಚಾರಗಳನ್ನು ಮಾಡ್ತಾ ಇರ್ತೇವೆ. 8 ತರಹದ ವ್ಯಭಿಚಾರಗಳು. ಒಂದು, ಯಾವುದೋ ಹೆಣ್ಣಿನ ಬಗ್ಗೆ ವಿಚಾರ ಮಾಡ್ತಾ ಇರೋದು. ಅವಳು ನನಗೆ ಸಿಕ್ಕರೆ ಹೇಗೆ, ಅವಳನ್ನು ಮದುವೆ ಆದರೆ ಹೇಗೆ, ಅವಳನ್ನು ನಾನು ಪಡೆದರೆ ಹೇಗೆ, ಸ್ಮರಣ ಮಾಡಿ ಮನಸ್ಸಿನಲ್ಲಿಯೂ ಕೂಡ ಪರಸ್ತ್ರೀಯರ ಬಗ್ಗೆ, ಪರಪುರುಷನ ಬಗ್ಗೆ ವಿಚಾರ ಮಾಡಿದರೂ ಕೂಡ ಅದು ವ್ಯಭಿಚಾರ. ಬ್ರಹ್ಮಚರ್ಯ ಹೋಯಿತು. 2ನೇದ್ದು ಕೀರ್ತನಂ, ಅವ್ರ ಜೊತೆಯಲ್ಲಿ ಫೋನ್ನಲ್ಲಿ ಮಾತನಾಡೋದು, ಎಲ್ಲ ಹೇಗಾದರೂ ಮಾಡಿ ಅವ್ರ ಜೊತೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡೋದು. ಕಾರಣ ಇರೋದಿಲ್ಲ, ಹೋಗಿ ಏನೋ ಹೇಳದಂತೆ ಮಾತನಾಡೋದು ಅಂತಕ್ಕಂಥದ್ದು. ಇದು ಕೂಡ ವ್ಯಭಿಚಾರ. ಪರಸ್ತ್ರೀಯರ ಜೊತೆಗೆ ಹೊಲಸು ಮನಸ್ಸಿನಿಂದ ಮಾತನಾಡಿದರೆ, ಹೊಲಸು ವಿಚಾರದಿಂದ ವಿಕೃತ ಮನಸ್ಸಿನಿಂದ ಅವ್ರ ಜೊತೆಗೆ ಮಾತನಾಡಿ ತಮಾಷೆ ಮಾಡ್ತಾಯಿದ್ರೆ ಅದು ಕೂಡ ವ್ಯಭಿಚಾರ. ಕೇಲಿಹಿ, ಅವ್ರ ಜೊತೆಗೆ ತಮಾಷೆ ಮಾಡ್ತಾ ಅವರ
ಸಾಕಷ್ಟು ಅವರು ಅವ್ರ ಜೊತೆಯಲ್ಲಿ ವೇಳೆ ಕಳೆಯೋದು, ಇದು ಮೂರನೇ ವ್ಯಭಿಚಾರ. ಹೆಂಡತಿ ಜೊತೆಗೆ, ಗಂಡನ ಜೊತೆಗೆ ಬೇಕಾದಷ್ಟು ಮಾತು, ಯಾವಾಗಲೂ ಅವರನ್ನೇ ನೋಡ್ತಾ ಕೂತ್ಕೊಳ್ಳೋದು. ಅಲ್ಲಿ ಹೋದು ನೋಡೋದು, ಇಲ್ಲಿ ಹೋದು ನೋಡೋದ್ರು, ಇಲ್ಲಿ ಹೋದ್ರು ಅವರನ್ನೇ ನೋಡ್ತಾ ಕೂತ್ಕೊಳ್ಳೋದು ಸಮೂಹದಲ್ಲಿ. ಇದು ಕೂಡ ಒಂಥರದ ವ್ಯಭಿಚಾರ. ಪ್ರೇಕ್ಷಣಂ, ಆ ನಂತರ ಗುಹ್ಯ ಭಾಷಣಂ. ಒಬ್ಬಳೇ ಬೆಟ್ಟ ಇರತಕ್ಕಂಥ ಸಂದರ್ಭದಲ್ಲಿ ಏನೇನು ಹುಚ್ಚುಚ್ಚಾನ್ ಮಾತನಾಡೋದು. ನೀನು ಹಾಗಿದ್ದಿ, ನೀನು ಹೀಗಿದ್ದಿ, ನಿನ್ನ ಗಂಡನ ಜೊತೆಗಿದ್ದೇನು ಮಾಡ್ತೀಯ, ಹಾಗೆ ಹೀಗೆ. ಈ ರೀತಿಯಾಗಿ ಏಕಾಂತದಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಮಾತನ್ನು ಆಡುವುದು, ಅದು ವ್ಯಭಿಚಾರ. ಸಂಕೇತ, ಕಣ್ಣಿನಿಂದ ಕೈಯಿಂದ ಅಂತಲ್ಲಿ ಬಾ ಭೇಟಿಯಾಗೋಣ, ಇಂಥ ಸಂದರ್ಭದಲ್ಲಿ ನಾವಿಬ್ಬರು ಸೇರೋಣ. ಈ ರೀತಿಯಾಗಿ ವ್ಯವಹಾರ ಮಾಡುವುದು ಕೂಡ ಅದು ವ್ಯಭಿಚಾರ ಅಂತ ಅನಿಸ್ಕೊಳ್ತದೆ. ಇನ್ನು ಸ್ವತಃ ದೇಹ ಸಂಬಂಧ ಮಾಡುವುದು, ಗರ್ಭಧಾರಣೆ ಮಾಡುವುದು, ಮಾಡಿಸಿಕೊಳ್ಳೋದು, ಇವು ವ್ಯಭಿಚಾರ ಅಂತಂತಾರೆ. 8 ತರಹದ ವ್ಯಭಿಚಾರಗಳು, 8 ತರಹದ ಸಂಭೋಗ ಅಂತ ಇದಕ್ಕೆ ಕರೀತಾರೆ. ಮೈಥುನ ಅಂತ ಅನ್ನೋ ಶಬ್ದ ಕರೀತಾರೆ ಶಾಸ್ತ್ರಕಾರದಲ್ಲಿ. ಮನುಸ್ಮೃತಿಕಾರ ಹೇಳ್ತಾನೆ, ಸ್ಮರಣಂ ಕೀರ್ತನಂ ಕೇಲಿಹಿ ಪ್ರೇಕ್ಷಣಂ ಗುಹ್ಯ ಭಾಷಣಂ ಸಂಕೇತ ಅಧ್ಯವಸಾಯಶ್ಚ ಕ್ರಿಯಾ ನಿರ್ವೃತಿರೇವ ಚ ಏತನ್ ಮೈಥುನಮಷ್ಟಾಂಗಂ. 8 ರೀತಿಯಾಗಿರ್ತಕ್ಕಂಥ ಬ್ರಹ್ಮಚರ್ಯ ನಾಶಕವಾಗಿರ್ತಕ್ಕಂಥ ಈ ಕ್ರಮಗಳು ಅಂತೇನಿದೆ, ಇದನ್ನು ಮಾಡುವಿಕೆ ಇದು ವ್ಯಭಿಚಾರ. ಇದನ್ನು ಮಾಡದೇ ಇರುವಿಕೆ. ಮಾತೃವತ್ ಪರದಾರೇಶು, ತನ್ನ ಹೆಂಡತಿಯನ್ನು ಬಿಟ್ಟು ಉಳಿದ ಹೆಣ್ಮಕ್ಕಳು, ಅಕ್ಕ ತಂಗಿಯರು, ಹಿರಿಯರಾಗಿದ್ದರೆ ತಾಯಂದರು ಅಂತ ತಿಳ್ಕೊಂಡಂತನ್ನೋ ರೀತಿಯಿಂದ ಅವರ ಬಗ್ಗೆ ಆದರ ಭಾವನೆಯನ್ನು ತೋರಿಸಬೇಕು. ಈ ರೀತಿಯಾಗಿರ್ತಕ್ಕಂಥ ಇದನ್ನು, ಈ 8 ತರಹದ ವಿಕೃತಿಗಳನ್ನು ಬಿಟ್ಟರೆ ಅದು ಬ್ರಹ್ಮಚರ್ಯ. ವಿಕೃತಿಗಳನ್ನು ಬಿಟ್ಟು ಅವ್ರ ವಿಚಾರವೇ ಬರೋದಿಲ್ಲ. ಅವ್ರ ವಿಚಾರ ಬರ್ತದೆ, ಪರಮಾತ್ಮನ ವಿಚಾರ ಬರ್ತದೆ. ಇಲ್ಲದೇ ಇದ್ದರೆ ಅವರನ್ನು ಯಾವ ಭೇಟಿಯಾಗೋಣ, ಎಲ್ಲಿ ಸಿಗ್ತಾರೆ, ಎಲ್ಲಿ ಹೋದರೆ ಅವಳು ಆ ಹೆಣ್ಮಗಳು ಸಿಗ್ತಾಳೆ, ಆ ಹುಡುಗ ಸಿಗ್ತಾನೆ, ಎಲ್ಲಿ ಹೋದರೆ ನಾನು ಪ್ರತ್ಯೇಕವಾಗಿ ಅವಳ ಜೊತೆ ಮಾತಾಡ್ಬೋದು, ಇದೇ ವಿಚಾರ, ಇದೇ ಪ್ಲ್ಯಾನಿಂಗ್ನಲ್ಲಿ ದೇವರು, ದಿಂಡು, ಧರ್ಮ ಎಲ್ಲ ಮರೆತು ಬಿಡ್ತಾನೆ. ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದರೆ ದೇವರಲ್ಲಿ ಮನಸ್ಸು ಏಕಾಗ್ರವಾಗಿ ಪರಮಾತ್ಮನನ್ನು ಪಡೀಲಿಕ್ಕೆ ಅವನು ಸಮರ್ಥನಾಗ್ತಾನೆ. ಈ 8 ವಿಧವಾಗಿರ್ತಕ್ಕಂತಹ ವ್ಯಭಿಚಾರಗಳನ್ನು ಬಿಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಇದು ಮನಸ್ಸಿಗೆ ಭಾಳ ಪೀಡಾಕರವಾಗಿರ್ತಕ್ಕಂಥದ್ದು. ಇದರಿಂದ ಯಾವ ಸುಖ ಸಿಕ್ಕೋದಿಲ್ಲ, ಕೇವಲ ಸುಖದ ಭ್ರಮೆ, ಪಾಪ, ಅದರ ಜೊತೆಯಲ್ಲಿ ದುಃಖ, ಸಿಗದೇ ಇರುವ ದುಃಖ ಎಲ್ಲ ಅನುಭವಿಸ್ಬೇಕಾಗ್ತದೆ. ಇದರ ನಂತರ 6ನೇ ಯಮ ಅಂತ ತಿಳ್ಕೊಂಡಂತಂದರೆ, 6ನೇ ಯಮ ಮೌನ. ಮೌನ ಅಂದರೆ ಯಾವ ಜೊತೆ ಮಾತನಾಡೋದು, ಗುಮ್ಮನ ಗುಸುಕನ ಕೂತ್ಕೊಳ್ಳೋದಿಲ್ಲ. ಮೌನ ಅಂತಂದರೆ ಮನನ. ಇವತ್ತು ಭಾಗವತ ಏನು ಕೇಳಿದೆ, ಭಾಗವತದಲ್ಲಿ ಯಾವ ಯಮನಿಯಮಗಳನ್ನು ಹೇಳಿದರು, ಏನೇನು ಹೇಳಿದರು, ಏನು ಮಾಡಬೇಕು, ಏನಿದ್ದರೆ ಸರಿ ಆಗ್ತದೆ ಅಂತ ಹೇಳಿದರು. ಭಗವಂತನ ಗ್ರಂಥದ ಬಗ್ಗೆ, ಭಗವಂತನ ಮಹಿಮೆಗಳ ಬಗ್ಗೆ ಸತತವಾಗಿ ಚಿಂತನೆ ಮಾಡುವುದೇ ಶ್ರೇಷ್ಠ ಮೌನ ಅಂತ ಅನಿಸ್ಕೊಳ್ತದೆ. ರಾಜ ಮೌನ ವ್ರತವನ್ನು ಧಾರಣೆ ಮಾಡಿದ. ಯಾರ ಜೊತೆಗೆ ನಾನು ಮಾತನಾಡೋದಿಲ್ಲ, ಭಗವಂತನ ಧ್ಯಾನದಲ್ಲಿರ್ತೇನೆ ಅಂತ. ಅವನ ಮನೆಗೆ ಒಬ್ಬ ಋಷಿಗಳು ಬಂದರು. ಋಷಿಗಳು ಬಂದ ಕ್ಷಣಕ್ಕೇನೆ ದೊಡ್ಡವರ ಜೊತೆಗೆ ಮಾತನಾಡುವುದೇ ಮೌನವ್ರತ. ಅವನು ಬಂದ, ಕೂತ್ಕೊಳ್ಳಿ ಅಂತ ಕೂರಿದ, ಅರ್ಘ್ಯ ತೊಳೆದ. ಋಷಿಗಳಿಗೆ ಸಿಟ್ಟು ಬಂತು. ಮನೆಗೆ ದೇವರ ಸ್ವರೂಪವೃತರಾಗಿರ್ತಕ್ಕಂಥ ಜ್ಞಾನಿಗಳು ಬಂದಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಹೇಳದೆ ಆ ಕಾಲದಲ್ಲಿ ಅವನಿಗೆ ಶಾಪವನ್ನು ಕೊಟ್ಟರು. ನೀನು ಆನೆಯಂತೆ ಜಡನಾಗು ಅಂತ ತಿಳ್ಕೊಂಡಂತೇಳಿ. ಈ ಶಾಪಗ್ರಸ್ತ ವ್ಯಕ್ತಿಯೇ ಆದರೆ ಮಹಾನ್ ಧಾರ್ಮಿಕ ವ್ಯಕ್ತಿ. ಗಜೇಂದ್ರನಾಗಿ ಹುಟ್ಟಿದ, ಮೊಸಳೆಯಿಂದ ತಾನು
ಕಾಲು ಹಿಡಿಯಲ್ಪಟ್ಟಾಗ ತಾನು ಮೊದಲು ಮಾಡಿದ ಧರ್ಮ ತಪ್ಪುಗಳು ನೆನಪಾಯಿತು. ಆಗ ಪರಮಾತ್ಮನಿಗೆ ಕ್ಷಮೆ ಕೇಳಿಕೊಂಡು ಭಗವಂತನ ಸ್ತೋತ್ರ ಮಾಡಿದ. ಪರಮಾತ್ಮ ಬಂದು ಅವನನ್ನು ಉದ್ಧರಿಸಿದ. ಆದ್ದರಿಂದಾಗಿ ಮೌನ ಅಂತಂದರೆ ಸುಮ್ಮನೆ ಗುಮ್ಗುಸನ ಕುತ್ಕೊಳ್ಳೋದಲ್ಲ, ಹಿರಿಯರ ಜೊತೆಗೆ ಮಾತನಾಡುವುದು, ಗುರುಗಳ ಜೊತೆಗೆ ಮಾತನಾಡುವುದು, ಶಾಸ್ತ್ರದ ಬಗ್ಗೆ ಮಾತನಾಡುವುದು, 1 ತಾಸು 1.5 ತಾಸು ಪ್ರವಚನ ಕೊಡೋದು ದೊಡ್ಡ ಮೌನ ವ್ರತ. ದಿನಾಲೂ ನಾನು 1-1.5 ತಾಸು ಮೌನ ವ್ರತ ಮಾಡ್ತಾಯಿದ್ದೇನೆ. ಎಲ್ರಿ ಆಚಾರ್ಯ 1.5 ತಾಸು ಮಾತನಾಡ್ತೀರಿ, ಇದೇ ಮೌನ. ಯಾಕೆ? ಭಗವಂತನ ಬಗ್ಗೆ ಶಾಸ್ತ್ರದ ಬಗ್ಗೆ ಹೇಳಬೇಕಾದ್ರೆ ಅದೇ ಮನಸ್ಸಿನಲ್ಲಿರ್ತದೆ, ಅದೇ ಶ್ರೇಷ್ಠವಾದ ಮೌನ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಇದರ ನಂತರ 8ನೇ ನಿಯಮ ಅಂತ ತಿಳ್ಕೊಂಡಂತಂದರೆ, 7ನೇ ನಿಯಮ ಅಂತ ಯಮ ಅಂತ ತಿಳ್ಕೊಂಡಂತಂದರೆ ಮಿತ ಮೇಧ್ಯಾದನಂ, ಪವಿತ್ರವಾದ ಅನ್ನವನ್ನು ಸ್ವಲ್ಪ ಹಾಗೆ ತಿಳಿದುಕೊಳ್ಳುವುದು. ಇದು ಮಿತ ಮೇಧ್ಯಾದನ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಪವಿತ್ರವಾದ ಅನ್ನ ತೆಗೆದುಕೊಳ್ಬೇಕು. ಅಪವಿತ್ರ ಅನ್ನ ತೆಗೆದುಕೊಳ್ಳಲಿಲ್ಲ, ನಾವು ಧರ್ಮವನ್ನು ಬಿಡ್ತಾ ನಮ್ಮ ಪತನ ಪ್ರಾರಂಭವಾಗ್ತದೆ. ಹೋಟೆಲ್ನಲ್ಲಿ ಊಟ ಮಾಡುವುದು ನಮ್ಮ ಪತನದ ಮುಖ್ಯವಾಗಿರ್ತಕ್ಕಂಥ ಸಾಧನ. ಕಂಡಲ್ಲಿ ಸಮೋಸ ಗಿಮೋಸ, ಆನಂತರ ಭೇಳ್ಪುರಿ ಅಂತೋ ಮತ್ತೇನೇನು ಅಂತಿಕೊಂಡಂತೇಳಿ ಈ ರೀತಿಯಾಗಿ ದೇವರಿಗೆ ನೈವೇದ್ಯ ತೋರಿಸದೇ ಇದ್ದ ಅಂಗಡಿಯ ಪದಾರ್ಥಗಳನ್ನು ತಿಂತಾ ಇದ್ದಕ್ಕಿಂತ ವ್ಯಕ್ತಿಗೆ ಪ್ರತಿ ಪದಾರ್ಥದ ಜೊತೆಯಲ್ಲಿ ಅವನದೆಲ್ಲ ಪುಣ್ಯ ನಾಶವಾಗಿ ಕೆಳಗೆ ಬೀಳ್ತಾ ಹೋಗ್ತಾನೆ. ಮೇಲೆ ಬರೋದು ಭಾಳ ಕಷ್ಟ. ಏನು ಮನೆಗೆ ಬರೋ ತನಕ ಉಪವಾಸ ಇದ್ದರೆ ಪ್ರಾಣ ಹೋಗೋದಿಲ್ಲ. ಪ್ರವಾಸದಲ್ಲಿ 1-1.5 ದಿವಸ ಉಪವಾಸ ಇದ್ದರೆ ಏನೂ ಪ್ರಾಣ ಹೋಗೋದಿಲ್ಲ. ಅಂಥ ಪರಿಸ್ಥಿತಿ ಬಂದರೆ ಹಣ್ಣು ಇತ್ಯಾದಿಗಳನ್ನು ತೆಗೆದುಕೊಳ್ಳಿ, ಮನೆಯಿಂದ ತೆಗೆದುಕೊಂಡು ಹೋಗೋದು. ಯಾಕೆ ಅಂತಿಕೊಂಡಂತಂದರೆ ಪವಿತ್ರವಾದ ಅನ್ನ. ಭೀಷ್ಮಾಚಾರ್ಯರಿಗೆ ದ್ರೌಪದಿ ಪ್ರಶ್ನೆ ಮಾಡ್ತಾಳೆ. 52 ದಿವಸ ಎಲ್ಲ ಉಪದೇಶ ಕೊಟ್ಟ ಮೇಲೆ ಸಾವಿರಾರು ಜನ ಕೃಷ್ಣನಲ್ಲಿ ಕೂತ್ಕೊಂಡಿದ್ದ, ಶಾಂತವಾಗಿ ಕೇಳ್ತಾ ಇದ್ದಾರೆ. ಎಲ್ಲರೂ ಅವ್ರು ಹೇಳಿದ ಆನಂದದಲ್ಲಿರ್ತಾರೆ. ಭೀಷ್ಮಾಚಾರ್ಯ ಹೇಳಿ ಮುಗಿಸಿದರು. 2ನೇ ಕ್ಷಣ ದ್ರೌಪದಿ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮತ್ತೆ ನಗು ನಿಲ್ಲಿಸಿಲ್ಲ. ಭೀಷ್ಮಾಚಾರ್ಯ ಕೇಳ್ತಾರೆ, ಏನು ದ್ರೌಪದಿ, ನಾನು ತಪ್ಪು ಹೇಳಿದ್ನಿ? ಯಾಕೆಂದ್ರೆ ದ್ರೌಪದಿ ಮಹಾ ವಿದ್ವಾಂಸಗಳು, ದೊಡ್ಡ ವಿದ್ವಾಂಸಗಳು. ಇಂದ್ರಪ್ರಸ್ಥದಲ್ಲಿದ್ದಾಗ ಎಷ್ಟೋ ಸಲ ದ್ರೋಣ ಭೀಷ್ಮರು ಶಾಸ್ತ್ರದ ಸಂಶಯವನ್ನು ಕೇಳೋದಕ್ಕೋಸ್ಕರ ದ್ರೌಪದಿ ಹತ್ರ ಬರ್ತಾ ಇದ್ರಂತೆ. ಭೀಮನ ಹತ್ರ ಅಂತೂ ಯಾವಾಗಲೂ ಬರ್ತಿದ್ರು. ಆಗ ದ್ರೌಪದಿ ಹೇಳ್ತಾಳೆ, ನೀವು ತಪ್ಪು ಹೇಳಿರಿ ಅಂತ ಅನ್ನೋದಿಲ್ಲ, ಇಷ್ಟೆಲ್ಲ ಜ್ಞಾನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಅವತ್ತು ನಾನು ದುಶ್ಯಾಸನ ಸಭೆಗೆ ಕರೆದುಕೊಂಡು ಬಂದಾಗ 3 ಪ್ರಶ್ನೆ ಕೇಳಿದ್ದೆ. ದ್ಯೂತ ಇದು ವ್ಯಾಲಿಡ್? ಗಂಡ ಎಂದಿರುವಾಗ ನನ್ನನ್ನು ದಾಸಿ ಅಂತ ಕರೆದುಕೊಂಡು ಬಂದಿದ್ದಾರೆ, ಗಂಡ ಇರುವಾಗ ನಾನು ದಾಸಿಯಾಗ್ತೇನೆ? ನನ್ನ ಗಂಡ ನನ್ನನ್ನು, ಧರ್ಮರಾಜ ತಾನು ತನ್ನನ್ನು ಪಣಕ್ಕಿಟ್ಟು ಸೋತ ಮೇಲೆ ನನ್ನನ್ನು ಪಣಕ್ಕೆ ಇಡ್ತಾನೆ. ಅವನು ಸೋತ ಮೇಲೆ ಅವನಿಗೆ ಆಡುವ ಅಧಿಕಾರ ಇರ್ತದೆ. ನನಗೇನು ಗೊತ್ತಾಗ್ತಾ ಇಲ್ಲ, ನಿನ್ನ ಗಂಡನ ಕೇಳು ಅಂತ ಹೇಳ್ದಲ್ಲ. ಈ ಜ್ಞಾನ ಆಗ ಎಲ್ಲಿ ಹೋಗಿತ್ತು? ಭೀಷ್ಮಾಚಾರ್ಯ ಹೇಳ್ತಾರೆ, ದುಷ್ಟನಾದ ದುರ್ಯೋಧನನ ಮನೆ ಅನ್ನ ಉಂಡು ನನ್ನ ಬುದ್ಧಿ ಜ್ಞಾನ ಎಲ್ಲ ಹೊರಟೋಗಿತ್ತು. ಅದಕ್ಕೆ ಜೀವನದ ಉದ್ದಕ್ಕೂ ತಪ್ಪು ಮಾಡಿದೆ. ಭೀಷ್ಮಾಚಾರ ಅಂತ ವ್ಯಕ್ತಿ ನೆನಪಿನ ಇಟ್ಕೊಳ್ಳಿ, ನಿಮ್ಮಂತ ಐರಾಗೈರ ವ್ಯಕ್ತಿ ಅಲ್ಲ. 625 ವರ್ಷ ವೇದವ್ಯಾಸರು, ಪರಶುರಾಮ, ಬೃಹಸ್ಪತ್ಯಾಚಾರ್ಯರು ಇವರೆಲ್ಲರ ಹತ್ತಿರ ಪುನಃ ವಿದ್ಯೆಯನ್ನು ಪಡೆದ ವ್ಯಕ್ತಿ. ಆದರೆ ಅನ್ನದಿಂದಾಗಿ ಅವನು ಸಂಪೂರ್ಣವಾದ ಅವನ ಜೀವನ ಟ್ರಾಜಿಡಿ ಆಯಿತು. ಅದಕ್ಕೋಸ್ಕರ ಪವಿತ್ರ ಅನ್ನ ತಿನ್ನಬೇಕು. ಆ ನಂತರ ಮಿತ ಅನ್ನ ತಿನ್ನಬೇಕು, ಎಷ್ಟು ಬೇಕು ತಿನ್ನಬೇಕು. ರುಚಿಯಾಗಿದೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಇವತ್ತಿನ ದಿವಸ ಮಸಾಲ ಭಾತ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಂಥೇಳಿ ನನಗೆ ಪ್ರಿಯವಾದದ್ದು ಅಂತೇಳಿ ಮಸಾಲ ಭಾತ್ ಮಾಡಿದ್ದಾರೆ, ಬಜಿ ಮಾಡಿದ್ದಾರೆ, ತಿಂದದ್ದು ಇಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ನನ್ನ ಹೊಟ್ಟೆಯಲ್ಲಿ ಎಷ್ಟು ಸ್ಥಳ ಇದೆ. ಪ್ರತಿಯೊಬ್ಬರು ಹೊಟ್ಟೆ ಒಂದೇ ರೀತಿಯಾಗಿರೋದಿಲ್ಲ, ಹೆಚ್ಚು ಕಡಿಮೆ ಇರ್ತದೆ. ಅಂದರೆ ಎಷ್ಟು ಹಸಿವೆ ಇದೆ
ಅರ್ಧದಷ್ಟು ಊಟ ಮಾಡಬೇಕಂತ. ಇನ್ನೊಮ್ಮೆ ಊಟಕ್ಕೆ ಇದ್ದರೆ ಅಷ್ಟು ತಿನ್ಲಿಕ್ಕೆ ತಯಾರಿರಬೇಕು, ಅಷ್ಟಕ್ಕಿಂತ ಸಾಕು ಅಂತ ಅನ್ಬೇಕು. ದೌಭಾಗೋ ಪೂರೈಯೇತ್ ಅನ್ನೈ, ಅನ್ನದಿಂದ 2 ಭಾಗವನ್ನು ಪೂರ್ಣ ಮಾಡಬೇಕು. ಇನ್ನೊಂದು ಭಾಗ 1/4 ಭಾಗ ನೀರಿಗೆ, 1/4 ಭಾಗ ನೀರನ್ನು ತಾನು ತೆಗೆದುಕೊಳ್ಬೇಕು. ಹೊಟ್ಟೆ 1/4 ಭಾಗ, ಇನ್ನೊಂದು 1/4 ಭಾಗ, ಯಾಕಂದರೆ ಅಲ್ಲಿ ಅನ್ನ ಹೋಗಿ ಅಲ್ಲಿ ಆ ಆ ಕರುಳು ಅಂತಿಕೊಂಡಂತೇನಿದೆ ಆಕುಂಚನ ಪ್ರಸರಣ ಆಗಿ 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 ಅದರ ರಸವನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಇರ್ತದೆ. ಆದರೆ ಕರುಳು ಪೂರ್ತಿಯಾಗಿ ತುಂಬಿ ಉಬ್ಬುವಂತೆ ಊಟ ಮಾಡಿ ಹೊಟ್ಟೆ ಮುಂದೆ ಬರುವಂತೆ ಮಾಡಿದರೆ ಉಸಿರಾಡಿಸ್ಲಿಕ್ಕೆ ಅಂತಕೊಂಡು ಬರೋದಿಲ್ಲ. ಅಷ್ಟು ಊಟ ಮಾಡಬಾರ್ದು. ಒಬ್ಬ ವ್ಯಕ್ತಿ ಒಂದು ಕಡೆಗೆ ಹೇಳ್ತೀವಿ ಅಷ್ಟು ಬೇಕಾದಷ್ಟು ಊಟಕ್ಕೆ ಹಾಕ್ತೇನೆ ಅಂತ ತಿಳ್ಕೊಂಡಂತ. ಆಗ ಒಬ್ಬ ವ್ಯಕ್ತಿ ಬಂದ, ತಿಂದ 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 ಕೊನೆಗೆ ಶ್ವಾಸೋಚ್ಛ್ವಾಸ ಆಡದೆ ಶ್ವಾಸ ತೆಗೆದುಕೊಳ್ಳೋಕೆ ಕಷ್ಟ ಆಯಿತು. ಅವನನ್ನು ಹೊತ್ಕೊಂಡು ನಡೆದ್ರು. ಮಧ್ಯದಲ್ಲಿ ಒಬ್ಬ ಬೈದ ಭೇಟಿಯಾದ. ಇಷ್ಟೆಲ್ಲ ತಿಂದಿಕ್ಕೆ ನಾನು 2 ಗುಳಿಗೆ ಕೊಡ್ತೇನೆ, ಅದನ್ನು ತೆಗೆದುಕೋ, ಸ್ವಲ್ಪ ಕಡಿಮೆ ಆಗ್ತದೆ. 2 ಗುಳಿಗೆ ಒಳಗೆ ತಗೊಳ್ಳೋ ಜಾಗ ಇದು, ಇನ್ನೂ ತಿಂತಿದ್ದೆ ಅಂತ ಹೇಳಿದ. ಹಾಗೆ ತಿನ್ನಬಾರ್ದು. ಅದಕ್ಕೆ ನಮ್ಮಲ್ಲಿ ಕನ್ನಡದಲ್ಲೊಂದು ಗಾದೆ ಮಾತಿದೆ, 1 ಸಲ ಉಂಡವನು ಯೋಗಿ, ಒಂಥರ ಹೊಟ್ಟೆ ತುಂಬ ಉಣ್ತಕ್ಕಂಥವನು. 2 ಸಲ ಉಂಡವನು ಭೋಗಿ, 3 ಸಲ ಉಂಡವನನ್ನು ಎತ್ತಿಕೊಂಡು ಹೋಗಿ. ಅಂದರೆ ದಿನಕ್ಕೆ 3-4 ಸರ್ತಿ ತಿಂತಿದ್ರೆ ಲಘುನೇ ಸತ್ತು ಹೋಗ್ತಾನೆ, ಎತ್ಕೊಂಡು ಹೋಗ್ಬೇಕಾಗ್ತದೆ ಅಷ್ಟೇ. 1 ಸಲ ಉಂಡವನು ಯೋಗಿ, 2 ಸಲ ಉಂಡವನು ಭೋಗಿ, 3 ಸಲ ಉಣ್ತಕ್ಕಂಥವನನ್ನು ಎತ್ತಿಕೊಂಡು ಹೋಗಿ. ಹಾಗೆ ಮಾಡಬಾರ್ದು. ಒಬ್ಬ ಸನ್ಯಾಸಿ ಒಂದು ಆಶ್ರಮವನ್ನು ತೆಗೆದ. ಭಾಳ ಯೋಗಿ ಇದ್ದ, ಅನೇಕ ಜನ ಭೇಟಿಗೆ ಬರ್ತಾಯಿದ್ರು. ಒಬ್ಬ ಹೊಸದಾಗಿ MBBS ಆಗಿರ್ತಕ್ಕಂಥ ಡಾಕ್ಟರ್, ಇಲ್ಲಿ ದಿನಾಲು 100 ಜನ ಬರ್ತಾರೆ. ಆ ಆಶ್ರಮದ ಹತ್ತಿರವೇ ನಾನು ನನ್ನ ದವಾಖಾನೆ ತೆಗೆದರೆ ನನಗೆ 200 ಮಂದಿ ಒಳಗೆ ಒಂದು 20 ಮಂದಿ ಆದರೂ ಪ್ರಕೃತಿ ಹೆಚ್ಚು ಕಡಿಮೆ ಆಗಿರುತ್ತೆ, ನನ್ನ ಹತ್ರ ಬರ್ತಾರೆ, ಗಿರಾಕಿ ಸಿಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ದವಾಖಾನೆ ತೆಗೆದ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ದಿನಾಲು 100 ಜನ ಬರೋರು. ಒಬ್ಬರು ಡಾಕ್ಟರ್ ಹತ್ರ ಬರಲಿಲ್ಲ. ತಿಳ್ಕೊಂಡು ಈ ಏನು ಮುನಿ ಇದ್ದಾನೆ, ಋಷಿ ಇದ್ದಾನೆ, ಇವನು ನನ್ನ ಬಗ್ಗೆ ಅಪಪ್ರಚಾರ, ಅವನ ಹತ್ರ ಹೋಗಬೇಡಿ ಅಂತ ಅಂತಿರ್ಬೋದು. ಒಂದು ದಿವಸ ಅವನೇ ಹೋಗಿ ಭೇಟಿಯಾದ. ಏನು ನನ್ನ ಬಗ್ಗೆ ಒಬ್ಬರು ಬರಬೇಡ ಅಂತಂತೀರ? ಇಷ್ಟು ಮಂದಿಯಲ್ಲಿ ಒಂದು 4 ಮಂದಿಗೂ ತಲೆಶೂಲ ಇರೋಂಗಿಲ್ಲೇನು, ಒಂದು 10 ಮಂದಿಗೆ ಗ್ಯಾಸ್ ಆಗಿರೋಂಗಿಲ್ಲೇನು? ನೀವು ನನ್ನ ಬಗ್ಗೆ ಪ್ರಚಾರ ಮಾಡಿದ್ದು ಒಬ್ಬರು ನನ್ನ ಹತ್ರ ಬರ್ತಾ ಇಲ್ಲ. ಋಷಿ ಹೇಳ್ದ, ನಾನು ನಿನ್ನ ಬಗ್ಗೆ ಅಪಪ್ರಚಾರ ಮಾಡೋದಿಲ್ಲ, ಆದರೆ ನಾನು ಅವ್ರಿಗೊಂದು ಉಪದೇಶ ಕೊಡ್ತೇನೆ. ಅರ್ಧ ಊಟ ಮಾಡಿ, ಕಾಲು ಭಾಗ ನೀರಿಗಿಡಿ, ಕಾಲು ಭಾಗ ಗಾಳಿ ಓಡಾಡಲಿಕ್ಕೆ ಅವಕಾಶ ಕೊಡಿ, ರೋಗ ಬರೋದಿಲ್ಲ ಅಂತ ಹೇಳ್ತಾನೆ. ಅವರು ಆ ನಿಯಮ ಪರಿಪಾಲನೆ ಮಾಡ್ತಾ ಇದ್ದಾರೆ, ಅದನ್ನು ನಿನ್ನ ಗಿರಾಕಿ ಯಾರು ಸಿಗ್ತಾ ಇಲ್ಲ ಅಂತ. ಹಾಗೆ ಅಹಿಂಸ, ಸತ್ಯ, ಅಸ್ತೇಯ, ಯಾವದರ್ಥ ಪರಿಗ್ರಹ, ಅಹಿಂಸಾ ಅರ್ಥ ಎಲ್ಲ ಹೇಳಿದ್ದೇನೆ. ಎಷ್ಟು ಬೇಕಷ್ಟು ದುಡಿಯಬೇಕೆ, ಬ್ರಹ್ಮಚರ್ಯ, ಮೌನ, ಮಿತಮೇಧ್ಯಾದನ ಅಂತ ತಿಳ್ಕೊಂಡಂತೇಳಿ. ಇನ್ನು 8ನೇ ಯಮ ಅಂತ ತಿಳ್ಕೊಂಡಂತಂದರೆ ವಿವಿಕ್ತ ಕ್ಷೇತ್ರ ಸೇವನಂ. ಮನುಷ್ಯ ತನಗೆ ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು, ದೇವಾಲಯಕ್ಕೆ ಹೋಗಬೇಕು, ಗುಡಿಗಳಿಗೆ ಹೋಗಬೇಕು, ಅಥವಾ ಅನೇಕ ರೀತಿಯಾಗಿರ್ತಕ್ಕಂಥ ತೀರ್ಥಯಾತ್ರೆಗಳನ್ನು ಮಾಡಬೇಕು. ಸಮಯ ಸಿಕ್ಕಿದೆ ಅಂತೇಳಿ ವರ್ಲ್ಡ್ ಟೂರಿಗೆ ಹೋಗಬಾರ್ದು, ತೀರ್ಥಯಾತ್ರೆಗೆ ಹೋಗಬೇಕು. ಸಮಯ ಸ್ವಲ್ಪ ಸಿಕ್ಕರೆ ಸಾಕು, ಯಾರು ವಿವಿಕ್ತ ಏಕಾಂತ ಭಕ್ತರಿದ್ದಾರೆ, ಪರಮಾತ್ಮನ ಪರಮ ಭಕ್ತರಿದ್ದಾರೆ, ಅವ್ರ ಭೇಟಿಗೆ ಹೋಗಬೇಕು. ಅವ್ರ ಜೊತೆಗೆ ಹರಟಿ ಹೊಡ್ಲಿಕ್ಕೆ ಹೋಗಬೇಕು. ಅವ್ರ ಜೊತೆಗೆ ಹೊರಟಿ ಹೋಗಿ ಮಹಾಭಾರತದ್ದೋ ಭಾಗವತದ್ದೋ ವಿಚಾರ ತೆಗೆದರೆ ಆ ಕಾಲಕ್ಕೆ ಅವರು ಆ ರೀತಿಯಾಗಿರ್ತಕ್ಕಂಥ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಹೇಳ್ತಾರೆ. ಅಂಥವರ ಸಜ್ಜನರ ಜೊತೆಯಲ್ಲಿ
ಅಮ್ಮ, ನಾನು ಮೊದಲೇ ಹೇಳಿದಂತೆ ಸಜ್ಜನರ ಸಂಘ ಮಾಡು ಅಂತ ಹೇಳಿದ್ದೇನಲ್ಲ ಮೊದಲು ನಿನಗೆ, ಉತ್ತಮರ ಸಂಘವನ್ನು ಮಾಡು ಅಂತ ನನಗೆ ಹೇಳಿದ್ದೇನೆ ಅಂತ ಆ ಕಾಲದಲ್ಲಿ ತಿಳಿಸಿದ್ದಾನೆ. ಈ ರೀತಿಯಾಗಿ 8 ಥರದ ಯಮಗಳು. ಇನ್ನು 10 ಧರ್ಮದ ನಿಯಮಗಳನ್ನು ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ, ಆದರೂ ಅದನ್ನು ವಿವರಣೆ ಮಾಡ್ತೇನೆ. ನಿಯಮ 1, ತಾನು ಯಾವ ವರ್ಣದಲ್ಲಿ ಹುಟ್ಟಿದ್ದಾನೆ, ಯಾವ ಆಶ್ರಮದಲ್ಲಿದ್ದಾನೆ ಅದನ್ನೇ ಅವನು ಆಚರಣೆ ಮಾಡಬೇಕು. ಸ್ವಧರ್ಮಾಚರಣಂ ಶಕ್ತಿಯ, ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಇಲ್ಲರಿ ನಾನು ನೌಕರಿಯಲ್ಲಿ ನಾನಿದ್ದೇನೆ, ಒಂದು ಕಂಪನಿ ಕ್ಲಾರ್ಕ್ ಇದ್ದೇನೆ, ಅಧ್ಯಯನ ಅಧ್ಯಾಪನ ಯಜ್ಞಯಾಗ ಹೇಗೆ ಮಾಡಲಿ, ನಾನು ನೌಕರಿ ಮಾಡ್ತಿಲ್ಲ, ಮಾಡು. ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಪುಸ್ತಕ ತೆಗೆದುಕೊಂಡು ಓದಲಿಕ್ಕೆ ಬರ್ತದೆ, ಮಹಾಭಾರತೋ ಭಾಗವತೋ, ಅದನ್ನು ಹೆಂಡತಿ ಮಕ್ಕಳು ಕೂಡಿಸಿ 4 ಶಬ್ದ ಹೇಳಲಿಕ್ಕೆ ಬರ್ತದೆ. 5 ನಿಮಿಷ 10 ನಿಮಿಷ ಅಧ್ಯಯನ ಆಯಿತು, ಅಧ್ಯಾಪನ ಆಯಿತು. ಆನಂತರ ಸಂಧ್ಯಾವಂದನ, ದೇವ್ರ ಪೂಜೆ, ವೈಶ್ವದೇವ ಯಜ್ಞ. ಬರದೇ ಇದ್ದವರಿಗೆ ಅದನ್ನು ಕಲಿಸ್ಕೊಡೋದು. ನೌಕರಿ ಮಾಡ್ಕೋತೀರಿ, ನೌಕರಿ ಬೇಡ ಅಂತ ಹೇಳೋದಿಲ್ಲ. ಯಜನ ಆಯಿತು, ಯಾಜನ ಆಯಿತು. ಸಂಬಳದಲ್ಲಿ ದಾನ ಕೊಡು. ಆನಂತರ ನೀನು ಭಾಳ ಒಳ್ಳೆಯ ಆಚರಣೆ ಅಂತ ತಿಳ್ಕೊಂಡು ಅಂತೇಳಿ ಯಾರಾದ್ರು ದಕ್ಷಿಣೆ ಕೊಟ್ಟರೆ ತೆಗೆದುಕೋ, ಅದನ್ನು ಇನ್ನೊಬ್ಬರು ಬಡವರಿಗೂ ಉಪಯೋಗಿಸು. ಈ ಧರ್ಮ ನೌಕರಿ ಮಾಡ್ತಾನೆ ನಿನ್ನ ಧರ್ಮ ನೀನು ಪರಿಪಾಲನೆ ಮಾಡಲಿಕ್ಕೆ ಬರ್ತದೆ. ಸ್ವಧರ್ಮಾಚರಣಂ ಶಕ್ತ್ಯ. ಇನ್ನು ಬ್ರಹ್ಮಚಾರಿ ತನ್ನ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಅದನ್ನೆಲ್ಲ ವಿವರಣೆ 7ನೇ ಸ್ಕಂದದಲ್ಲಿ ಹೇಳೋರಿದ್ದಾರೆ, ಅಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಗೃಹಸ್ಥ ತಾನು ಹೆಂಡತಿ ಮಕ್ಕಳ ಜೊತೆ ಪೋಷಣೆ ಮಾಡಿ, ಹಿರಿಯರನ್ನು ತಂದೆ ತಾಯಿಗಳನ್ನು ಪೋಷಣೆ ಮಾಡ್ತಾ, ಸ್ವಾಮಿಗಳು, ಸನ್ಯಾಸಿಗಳು, ವಿದ್ಯಾಪೀಠ, ಬ್ರಹ್ಮಚಾರಿಗಳು, ಎಲ್ಲಿ ಸನ್ಯಾಸಿಗಳು ಮಠ ತೆಗೆದಿರ್ತಾರೆ, ಎಲ್ಲಿ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಅವರನ್ನು ಪೋಷಣೆ ಮಾಡೋದು ಗೃಹಸ್ಥನ ಪ್ರಥಮ ಧರ್ಮ. ಅವರನ್ನು ಪೋಷಣೆ ಮಾಡದೇ ಇದ್ದ ಗೃಹಸ್ಥನಾಗಿ ಉಪಯೋಗ ಇಲ್ಲ. 2ನೇದ್ದು ವಿಧರ್ಮದಿಂದ ನಿವರ್ತನ. ನನಗೆ ಯಾವುದು ಧರ್ಮ ಅಲ್ಲ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ನಾನು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ವರ್ಲ್ಡ್ ಟೂರಿಗೆ ಹೋಗ್ತೇನೆ, ಅದು ವಿಧರ್ಮ. ಹೆಂಡತಿ ಮಕ್ಕಳನ್ನು ಕರೆದುಕೊಂಡು 5 ಸ್ಟಾರ್ ಹೋಟೆಲ್ಗೆ ಹೋಗ್ತೇನೆ, ಅದು ವಿಧರ್ಮ. ಅಭಕ್ಷಭಕ್ಷಣ, ಅಪೇಯಪಾನ ಎಲ್ಲ ವಿರುದ್ಧ ಧರ್ಮಗಳು, ವಿರುದ್ಧ ಆಚರಣೆಗಳು. ಅದನ್ನು ಬಿಟ್ಬಿಡು. ಏಕಾದಶಿ ಊಟ ಮಾಡ್ತೇನೆ, ವಿಧರ್ಮ. ಮೇಲಿಂದ ಮೇಲೆ ಪಾರ್ಟಿಗಳಿಗೆ ಕ್ಲಬ್ಗೆ ಹೋಗ್ತೇನೆ, ವಿಧರ್ಮ. ಇಲ್ಲ, ನಾನು ಕ್ಷತ್ರಿಯರಂತೆ 4 ಜನರಿಗೆ ಪಿಸ್ತೂಲಿಂದ ಶೂಟ್ ಮಾಡ್ತೇನೆ, ವಿಧರ್ಮ. ನಾನು ಬ್ರಾಹ್ಮಣನಾಗಿ ಬಿಸ್ನೆಸ್ ಮಾಡ್ತೇನೆ, ವಿಧರ್ಮ. ಸಂಕಟ ಕಾಲದಲ್ಲಿ ಬಿಸ್ನೆಸ್ ಕೂಡ ಧರ್ಮ ಅಂತ ಹೇಳಿದ್ದಾರೆ. ಆದರೆ ಬ್ರಾಹ್ಮಣನಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ರಸವನ್ನು ಅನ್ನವನ್ನು ಮಾರಬಾರದು. ಬ್ರಾಹ್ಮಣೋ ರಸವಿಕ್ರೇತ. ಬ್ರಾಹ್ಮಣ ರಸ ಮತ್ತು ಅನ್ನವನ್ನು ಮಾರಿದರೆ ಒಂದೇ ತಿಂಗಳಿನಲ್ಲಿ ಚಾಂಡಾಲನಾಗ್ತಾನೆ. ಬ್ರಾಹ್ಮಣನೆಲ್ಲ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ, ಚಾಂಡಾಲನಾಗ್ತಾನೆ. ಇಲ್ರಿ, ನಾವು ಹೊರಗೆ ಹೋದಾಗ ತಿಂತೀವಿ, ಆದರೆ ಬ್ರಾಹ್ಮಣರ ಹೋಟೆಲ್ ನೋಡ್ಕೊಂಡು ಹೋಗ್ತೀವಿ. ಉಡುಪಿ ಬ್ರಾಹ್ಮಣರು ಊಟ ಇರ್ತದೆ ಅಂತ ಪಾಪ ಉಡುಪಿ ಹೆಸರು ಕೆಡಿಸೋದು ಯಾಕೆ? ಎಲ್ಲ ಬ್ರಾಹ್ಮಣರಿಗೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಬ್ರಾಹ್ಮಣರ ಹೋಟೆಲ್ಗೆ ಹೋಗ್ತೀನಿ ರೀ, ನಾನು ಅದು ಮೊದಲು ಹೋಗಬೇಡ್ರಿ ಅಂತ. ಬ್ರಾಹ್ಮಣ ಹೋಟೆಲ್ ಇಟ್ಟಿದ್ದರೆ ಅವನು ಚಾಂಡಲ್ನಾಗ್ತಾನೆ. ಅನೇಕ ಜನ ಹೋಟೆಲ್ ಇಟ್ಟವ್ರು ಮನಸ್ಸು ನೋಯ್ಬೋದು, ಶಾಸ್ತ್ರ ಇದ್ದದ್ದು ಹೇಳಲೇಬೇಕಾಗ್ತದೆ. ನಾನು ದಾವಣಗೆರೆಗೆ ಪ್ರವಚನಕ್ಕೆ ಹೋದಾಗ ಅಲ್ಲಿ ಕರೆದಲ್ಲಿ ಅನುಶಾಸನಪರ ವಿಚಾರ ಇತ್ತು. ಬ್ರಾಹ್ಮಣ ರಸವಿಕ್ರೇತ ಶ್ಲೋಕ ಬಂತು, ಹೇಳಿದೆ. ಆಗ ವ್ಯವಸ್ಥಾಪಕರು ಹೇಳಿದ್ರು, ಹೀಗೆಲ್ಲ ಹೇಳಬೇಡಿ. ಯಾಕೆ ಅಂತ ತಿಳ್ಕೊಂಡಂತಂದರೆ ಇದೇನು ಪ್ರವಚನ ಸ್ಪಾನ್ಸರ್ ಮಾಡಿದ್ದಾರಲ್ಲ ಅವರೊಬ್ಬರು ಹೋಟೆಲ್ ಮಾಲೀಕರು, ಅವ್ರ ತಾಯಿ ದಿನಾಲು ಬರ್ತಾರೆ ಇಲ್ಲಿ. ನಾನು ಹೇಳಿದೆ, ಯಾರು ಸ್ಪಾನ್ಸರ್ ಮಾಡೋದು, ನಾಳೆ ಅವ್ರು ಏನೂ ಕೊಡದೇ ಇದ್ದರೂ ಪರವಾಗಿಲ್ಲ, ನನಗೆ ಸ್ಪಾನ್ಸರಿಂಗ್ ಆಗಿರ್ತಕ್ಕಂಥ ಹಣನೂ ಬೇಕಾಗಿಲ್ಲ, ಶಾಸ್ತ್ರ ಏನಿದೆ ಹೇಳ್ತಾನೆ. ಪಾಪ ಅವ್ರ ತಾಯಿ ಭಾಳ ಸಾತ್ವಿಕಳು. ಮರುದಿವಸ ನನಗೆ ಬಂದು ಭೇಟಿಯಾಗಿದ್ಲು. ಆಚಾರ್ಯ, ನಿನ್ನೆ ನಾನು ಕೇಳಿದೆ, ಬ್ರಾಹ್ಮಣ ರಸವಿಕ್ರಮ ಮಾಡಿದ ಚಾಂಡಾಲನಾಗ್ತಾನೆ ಅಂತ ತಿಳ್ಕೊಂಡು ಅಂತೇಳಿ. ನನ್ನ ಮಗನೇ ಹೋಟೆಲ್ ಇಟ್ಟಿದ್ದಾನೆ, ಅವನು ಹಣ ಕೊಡ್ತಾನೆ, ಪಾಕೆಟ್ ಮನಿ. ಆ ಹಣನ ತೆಗೆದುಕೊಂಡು ಏನು ಮಾಡಲಿ? ತೆಗೆದುಕೊಳ್ಳದೆ ಇದ್ದರೆ ಅವನಿಗೆ ಅಸಮಾಧಾನ ಆಗ್ತದೆ. ಬೇಡ ಅಂತ ಎಷ್ಟೋ ಸಲ ಹೇಳಿದ್ದೇನೆ, ಕೇಳ್ತಾ ಇಲ್ಲ.
ಅವನ ಪಾಪದ ಹಣ ಕೊಟ್ಟರೆ ನಾ ಏನು ಮಾಡಲಿ? ನಾ ಹೇಳಿದೆ ಬಡವರಿಗೆ ಕೊಟ್ಬಿಡಿ, ನೀನು ಉಪಯೋಗ ಮಾಡಬೇಡ ಅಂತ ಹೇಳ್ಕೊಂಡು. ಅದರಿಂದಾಗಿ ಬ್ರಾಹ್ಮಣನ ಇಂಥ ಕೆಲಸ ಇದು ವಿಧರ್ಮ ಮಾಡಬಾರ್ದು. ದೈವ ಲಬ್ಧೇನ ಸಂತೋಷ. ಸ್ವಧರ್ಮದಲ್ಲಿ ಇದ್ದಾಗ, ನಮ್ಮ ಸ್ವಧರ್ಮದಲ್ಲಿ ಇದ್ದರೆ ನಾವು ಹೆಚ್ಚು ಗಳಿಸ್ಲಿಕ್ಕೆ ಆಗಂಗಿಲ್ಲ ರೀ. ಫಾರಿನ್ಗೆ ಹೋಗ್ಬೇಕಾಗ್ತದೆ, ಹೋಟೆಲ್ದಲ್ಲಿ ತಿನ್ನಬೇಕಾಗ್ತದೆ, ಟೂರ್ನಾಗ ಹೋಗ್ಬೇಕಾಗ್ತದೆ. ಈಗಿನ ದಿವಸದಲ್ಲಿ ಅದೇ ಒಂದು ದೊಡ್ಡ ಧರ್ಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಇಲ್ಲ, ಇಲ್ಲಿದ್ದಾಗ ದೇವ್ರು ನಿನಗೆ ಎಷ್ಟು ಸಂಬಳ ಕೊಡ್ತಾನೆ ಅಷ್ಟಿಂದ ಇರು. ದೇವರನ್ನು ನಂಬಿದರೆ ಇಲ್ಲಿಯೂ ಕಡಿಮೆ ಮಾಡೋದಿಲ್ಲ. ಕೆಲವು ವರ್ಷಗಳ ಹಿಂದೆ ನನ್ನ ಹತ್ರ ಒಬ್ಬರು ಬಂದರು. ಅವರು ಸತ್ಯಬೋಧರ ವಂಶಸ್ಥರು, ಒಳ್ಳೆ ಕಂಪ್ನಿಯಲ್ಲಿ ಕೆಲಸಕ್ಕಿದ್ದರು. ಆದರೆ ಅವ್ರಿಗೊಂದು ಆಫರ್ ಬಂತು, ಫಾರಿನ್ಗೆ ಹೋಗೋ ಆಫರ್ ಬಂತು, ವಿದೇಶಕ್ಕೆ ಹೋಗ್ತಕ್ಕಂಥ ಆಫರ್ ಬಂತು. ಆಫರ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ನನ್ನ ಹತ್ರ ಬಂದರು. ಆಫರ್ ಬಂದಿದೆ, ಈಗಿನಕ್ಕಿಂತ ಹೆಚ್ಚು ಸಂಬಳ ನನಗೆ ಸಿಗ್ತದೆ. ನಾನು ಹೇಳಿದೆ, ಯಾರನ್ನು ತಡೀತಕ್ಕಂಥ ಶಕ್ತಿ ನನ್ನಲ್ಲಿಲ್ಲ. ಆದರೆ ನಾನು ಹೇಳ್ತೇನೆ, ದೇವರ ಮೇಲೆ ವಿಶ್ವಾಸ ಇಡಿ. ದೊಡ್ಡ ಮನೆತನದವರು ನಿಮ್ಮ ಮನೆಯಲ್ಲಿ ಎಲ್ಲ ಹಿರಿಯರ ಶಾಲಿಗ್ರಾಮ ಪೂಜಾದಿಗಳೆಲ್ಲ ಇದೆ. ಅದನ್ನು ಬಿಟ್ಟು ಯಾಕೆ ಅನವಶ್ಯಕವಾಗಿ ಹೋಗ್ತೀರಿ? ನೌಕರಿ ಇದೆ ಇಲ್ಲ, ಇದ್ದಿಲ್ಲದೆ ಇದ್ದರೆ ಪ್ರಶ್ನೆ ಬೇರೆ ಅಂಥೇಳಿ. ಆದರೆ ಆಚಾರ್ಯ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ದೇವ್ರ ಮೇಲೆ, ನನ್ನ ಮೇಲೆ ಇಡಪ್ಪ, ದೇವ್ರ ಮೇಲೆ ವಿಶ್ವಾಸ ಇಡು ಅಂತ ಹೇಳಿದೆ. ವಿಶ್ವಾಸ ಇಟ್ಟು ಅವನು ಇಲ್ಲೇ ಇದ್ದರೆ ಫಾರಿನ್ನಲ್ಲಿ ಎಷ್ಟು ಏನು ಅವನಿಗೆ ಸಂಬಳ ಸಿಗ್ತಿತ್ತು, ಮುಂದೆ 6 ತಿಂಗಳಲ್ಲಿ ಅದಕ್ಕಿಂತ ಹೆಚ್ಚು ಸಂಬಳದ ಕೆಲಸ ಇಲ್ಲೇ ಭಾರತದಲ್ಲೇ ಸಿಕ್ತು. ಅರ್ಥ, ಈಗ ವಿದೇಶದಲ್ಲಿ ಇರತಕ್ಕಂಥ ಎಲ್ಲರೂ ಅಧರ್ಮಿಗಳಂತ ನಾನು ಹೇಳೋದಿಲ್ಲ. ಆದರೆ ಕರ್ಮಭೂಮಿ ಅಲ್ಲ, ಆದಷ್ಟು ಬೇಗನೆ ಬಿಟ್ಟು ಬಂದುಬಿಡಿ. ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಹೋಗಲಿಕ್ಕೆ ಪ್ರಸಂಗ ಬಂದಿದೆ, ಆದ್ದರಿಂದಾಗಿ ಅದಕ್ಕೋಸ್ಕರ ಅಲ್ಲೇ ಇರಬೇಡಿ, ಅಲ್ಲೇ ಉಪಜೀವನ ಮಾಡಬೇಡಿ. ಅದು ಕರ್ಮಭೂಮಿ ಅಲ್ಲ. ನೀವು ಮಾಡಿರ್ತಕ್ಕಂಥದ್ದೆಲ್ಲ ಬಹಳ ಆದರೆ ಮತ್ತೆ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮಕ್ಕೋಸ್ಕರ ಉಪಯೋಗ ಬೀಳ್ತದೆ. ಆದರೆ ನಿಮ್ಮ ಅಲ್ಲಿಯ ಸಾಧನ ಮೋಕ್ಷೋಪಯೋಗಿ ಆಗುವುದಿಲ್ಲ. ಅದಕ್ಕೋಸ್ಕರ ಅಲ್ಲದೆ ಆಚಾರ ಭಾಳ ಭಕ್ತಿಯಿಂದ ವಿದೇಶದಾಗಿದ್ದೆ, ನಿಮ್ಮ ಭಾಗವತ್ ಕೇಳಿಕತ್ತೀವಿ, ಅವಶ್ಯವಾಗಿ ಕೇಳಿ. ಆದಷ್ಟು ಬೇಗನೆ ಮತ್ತೆ ಕರ್ಮಭೂಮಿಗೆ ಬರುವಂತಕ್ಕಂಥ ರೀತಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಪರಮಾತ್ಮ, ನನ್ನ ಜನನಿ ಜನ್ಮಭೂಮಿಶ್ಚ ಕರ್ಮಭೂಮಿಗೆ ಬರ್ತೇನೆ, ಉಳಿದ ಆಯುಷ್ಯ ಸತ್ಕರ್ಮಗಳನ್ನು ಮಾಡಿ ಮೋಕ್ಷ ಪ್ರಾಪ್ತಿಯಾಗಿರ್ತಕ್ಕಂಥ ಧರ್ಮವನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಪಡಿತೇನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು, ಇದು ಶಾಸ್ತ್ರದ ಮಾತು, ಯಾರ ಮನಸ್ಸನ್ನು ನೋಯಿಸ್ತಕ್ಕಂಥ ಮಾತಲ್ಲ. ಇದರ ಬಗ್ಗೆ ನಮ್ಮಲ್ಲಿ ಬೇಕಾದಷ್ಟು ಪ್ರಮಾಣಗಳಿವೆ, ಬೇಕಾದಷ್ಟು ಸಂದರ್ಭಗಳಿವೆ. ಆದ್ದರಿಂದಾಗಿ ಯಾವ ವೈಯಕ್ತಿಕವಾಗಿ ನಾನು ಮಾತನಾಡಿರ್ತಕ್ಕಂಥದ್ದೆಲ್ಲ, ಏನು ಶಾಸ್ತ್ರ ಇದೆ, ವಿಧರ್ಮ ನಮಗೆ ಬೇಕಾಗಿಲ್ಲ. ಇನ್ನು ಬೇರೆಯವರು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹೋದರೆ ಹೋಗಲಿ. ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ. ದೇವರು ಇಲ್ಲೇ ನಿಮಗೇನು ಕೊಡ್ತಾನೆ, ತೃಪ್ತಿಯಿಂದ ಇರ್ಬೋದು, ಏನು ತಪ್ಪಿಲ್ಲ. 4ನೇದ್ದು ಆತ್ಮವಿತ್ ಚರಣಾರ್ಚನಂ. ಯಾರು ಜ್ಞಾನಿಗಳಿದ್ದಾರೆ ಅಂಥವರನ್ನು ಪೂಜೆ ಮಾಡೋರು, ಚಲಪ್ರತಿಮೆಗಳು. ಪರಮಾತ್ಮ ಕಲ್ಲಿನಲ್ಲಿ, ಆನಂತರ ಮಣ್ಣಿನ ಪ್ರತಿಮೆಯಲ್ಲಿ ಗಣಪತಿಯನ್ನು, ಕಲ್ಲಿನ ಪ್ರತಿಮೆಗಳಲ್ಲಿ ವಿಷ್ಣು ಇತ್ಯಾದಿ ದೇವಾಲಯಗಳಲ್ಲಿ ದೊಡ್ಡವರು ಸ್ಥಾಪನೆ ಮಾಡಿದ್ರಿಂದ ವಿಶೇಷ ಸನ್ನಿಧಾನ ಇದ್ದೇ ಇರ್ತದೆ. ಅದಕ್ಕಿಂತ ಹೆಚ್ಚು ಸನ್ನಿಧಾನ ಪರಮಾತ್ಮ ಇದೇ ಸ್ಕಂದದಲ್ಲಿ ಮೊದಲು ಜಯ ವಿಜಯ ಎದುರಿನಲ್ಲಿ ಹೇಳ್ತಕ್ಕಂಥ ಮಾತು ಇದು. ಈ ಜ್ಞಾನಿಗಳು ಮಹಾ ಭಗವದ್ಭಕ್ತರು ಅಂತೇನಿದ್ದಾರೆ, ನಾನು ಓಡಾಡುವ ದೇವರು ಇವರು, ಇವರೇ ದೇವರಲ್ಲ, ಇವರಲ್ಲಿ ನಾನು ಇರ್ತೇನೆ, ಅಲ್ಲಿದ್ದ ನನ್ನನ್ನು ಪೂಜೆ ಮಾಡಿ ಅಂತ ತಿಳ್ಕೊಂಡಂತಿದ್ದಾರೆ. ಆತ್ಮವಿತ್ ಚರಣಾರ್ಚನಂ, ಇದು 4ನೇ ನಿಯಮ. ಇವೆಲ್ಲ ನಾವು ಪರಿಪಾಲನೆ ಮಾಡಲೇಬೇಕು. 5ನೇದು ತಪಃ. ಭಾಗವತದ ಬಗ್ಗೆ, ಶಾಸ್ತ್ರದ ಬಗ್ಗೆ ಪುನಃ ಪುನಃ ವಿಚಾರ ಮಾಡುವುದು, ಭಗವಂತನ ಮಹಿಮೆಗಳ ಬಗ್ಗೆ ಪುನಃ ಪುನಃ ವಿಚಾರ ಮಾಡುವುದು, ಇದು ತಪಸ್ಸು ಅಂತ ಅನಿಸ್ಕೊಳ್ತದೆ. 6ನೇದ್ದು ಶೌಚ, ಪಾವಿತ್ರ್ಯ. ಬೆಳಗ್ಗೆ ಬೇಗನೆ ಸ್ನಾನಾದಿಗಳನ್ನು ಮಾಡಿ ಶಾರೀರಿಕ ಪಾವಿತ್ರ್ಯ, ದೇವರಿಗೆ ನಿವೇದನ ಮಾಡಿದ ಆಹಾರವನ್ನು ತೆಗೆದುಕೊಂಡು ಮನಸ್ಸಿನ ಪಾವಿತ್ರ್ಯ, ಭಾಗವತಾದಿಗಳನ್ನು ಕೇಳುವುದು ಹೇಳುವತಕ್ಕಂಥ ಬೌದ್ಧಿಕ ಪಾವಿತ್ರ್ಯ, ಭಗವಂತನ ಚಿಂತನ ಆಧ್ಯಾತ್ಮಿಕ ಪಾವಿತ್ರ್ಯ.
ಮನಸ್ಸು, ಆತ್ಮದ ಪಾವಿತ್ರ್ಯ, ಈ ಪಾವಿತ್ರ್ಯಗಳನ್ನು ಪುನಃ ಪುನಃ ನಾವು ಪಡೆಯೋಣ ಅಂತ ತಿಳ್ಕೊಂಡಂತಿದ್ದಾರೆ. ಸ್ವಾಧ್ಯಾಯ, ಸಾಯುವವರೆಗೂ ನಾವು ವಿದ್ಯಾರ್ಥಿಗಳೇ. ಸುಮಾರು 1000 ಸಲಕ್ಕಿಂತಲೂ ಹೆಚ್ಚು ನಾನು ಭಾಗವತ ಪ್ರವಚನ ಮಾಡಿರಬಹುದು, ಆದರೆ ನನಗೆ ಪೂರ್ತಿ ಭಾಗವತ ಅರ್ಥ ಆಗಿಲ್ಲ. ಪ್ರತಿ ಸಲವೂ ಕೂಡ ಅವಲೋಕನ ಮಾಡಿದಾಗ, ಟಿಪ್ಪಣಿಗಳನ್ನು ಅವಲೋಕನ ಮಾಡಿದಾಗ ನಾನು ಎಷ್ಟು ಅಜ್ಞ, ಇನ್ನೂ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲಲ್ಲ ಅಂತಿಕೊಂಡು ಅನ್ನಿಸ್ತದೆ. ಈ ಗ್ರಂಥಗಳೆಲ್ಲ ಅಷ್ಟು ಒಂದು ಸಲ ಕೇಳಿ ತಿಳಿದಾಕ್ಷಣಕ್ಕೆ ನಾವು ಅದರ ಸ್ಪೆಷಾಲಿಟಿ ಅಲ್ಲ. ಜೀವನದ ಉದ್ದಕ್ಕೂ ಅಧ್ಯಯನ ಮಾಡಬೇಕು, ಅದನ್ನು ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಹೇಳಬೇಕು. ನಿಜವಾಗಿಯೂ ಈ ಒಂದು ಚಾತುರ್ಮಾಸದಲ್ಲಿ ಏನು ದೇವರು ಪ್ರೇರಣೆ ಮಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ, ಭಾಗವತದ ಅಧ್ಯಯನ ರಿವಿಷನ್ ಭಾಳ ಚೆನ್ನಾಗಿ ಆಗ್ತಾಯಿದೆ. ನೀವು ಸಂತೋಷ ಪಡ್ತೀರಿ. ನೀವು ನಿಮಗೆ ಎಷ್ಟು ಲಾಭ ಆಗ್ತದೆ ನನಗೆ ಗೊತ್ತಿಲ್ಲ, ಅದು ಸಂತೋಷ ಪಡ್ತಾ ಇದ್ದೀರಿ, ಅದನ್ನು ಗೊತ್ತಾಗ್ತದೆ. ಆದರೆ ಇದನ್ನು ನನಗೆ ಇದು ಅಧ್ಯಯನ ಮಾಡ್ತಾ ಇದ್ದೇನೆ. ಎಷ್ಟು ಓದಿದಷ್ಟು, ಒಂದೊಂದು ಪ್ರತಿ ಅದನ್ನು ಚಿಂತನೆ ಮಾಡಿದಷ್ಟು, ಅದಕ್ಕೋಸ್ಕರ ನಾನು ಸುಮ್ಮನೆ ನನಗೆ ಗೊತ್ತಿದೆ ಅಂತ ತಿಳ್ಕೊಂಡು ಅಂಥೇಳಿ ಏನೋ ಒಂದು ಹೇಳಿ ಹೋಗೋದಿಲ್ಲ. ಅಭ್ಯಾಸ ಮಾಡಿ ನನಗೆ ತಿಳಿದಷ್ಟು ಅದನ್ನು ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಭಾಗವತ 100 ಸಲ ಅಭ್ಯಾಸ, 1000 ಸಲ ಅಭ್ಯಾಸ ಮಾಡಿದರೂ ಇನ್ನೂ ತಿಳಿದುಕೊಳ್ಳುವಷ್ಟು ವಿಷಯ ಭಾಗವತಲ್ಲಿ ಇವೆ. ಆನಂತರ ಪುರುಷಾರ್ಚನಂ, ದಿನಾಲು ಗಂಡಸರು ವೇದಾಧಿಕಾರ ಇರತಕ್ಕಂಥವರೆಲ್ಲರೂ ಪುರುಷ ಸೂಕ್ತದಿಂದ ಶಾಲಿಗ್ರಾಮದಲ್ಲಿ ಇತ್ಯಾದಿಗಳಲ್ಲಿ ಪುರುಷ ಅಂತ ಹೇಳ್ಕೊಂಡು ನಮ್ಮ ಅಂತರ್ಗತಿಯಾಗಿರ್ತಕ್ಕಂಥ ಬಿಂಬರೂಪಿಯಾದ ಪರಮಾತ್ಮನನ್ನು ಅಲ್ಲಿ ಸನ್ನಿಹಿತನನ್ನಾಗಿ ಮಾಡಿಕೊಂಡು ಅಲ್ಲಿ ಅರ್ಚನೆ ಮಾಡಬೇಕು. ನಮ್ಮ ಬಿಂಬರೂಪಿಯೇ ನಮಗೆ ಪುರುಷ ರೂಪ ಆದಂಥ ಪರಮಾತ್ಮ, ಅವನೇ ಪುರುಷ ಸೂಕ್ತದಿಂದ ವಿಶೇಷವಾದ ಕ್ರಮದಲ್ಲಿ ಅವನನ್ನು ನಾವು ಹೊಗಳ್ತಾ ಇರ್ತೇವೆ. ಪುರುಷ ಸೂಕ್ತ ಪ್ರತಿಪಾದ್ಯನೇ ಅವನು. ಆದ್ದರಿಂದ 8ನೆಯದ್ದು ಭಗವಂತನ ಪೂಜೆ. 9 ಗ್ರಾಮ್ಯ ಧರ್ಮ ನಿವೃತ್ತಿ. ಇದನ್ನು ಅವಶ್ಯವಾಗಿ ಪುನಃ ಪುನಃ ತಿಳಿದುಕೊಳ್ಬೇಕು. ಗ್ರಾಮ್ಯ ಧರ್ಮ ಅಂತ ತಿಳ್ಕೊಂಡಂತಂದರೆ ಲೌಕಿಕ ಅಭಿಲಾಷೆಗಳು, ಲೌಕಿಕ ಸುಖದಲ್ಲಿ ಆಸಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳು ಸಂತೋಷಕ್ಕೆ ಸಿನಿಮಾ ನೋಡ್ತಾರೆ. ಸಿನಿಮಾದಲ್ಲಿ ಮತ್ತೇನು, ಯಾವಳೋ ಒಬ್ಬಳನ್ನು ಪ್ರೀತಿ ಮಾಡ್ತಾನೆ, ಯಾವನೊಬ್ಬಳು ಯಾವನೋ ಪ್ರೀತಿ ಮಾಡ್ತಾನೆ, ನಮ್ಮ ಧರ್ಮದವರು ಯಾವ ಧರ್ಮದವರು. ಆನಂತರ ಅವರನ್ನು ಯಾರೋ ಓಡಿಸ್ಕೊಂಡು ಹೋಗ್ತಾರೆ, ಇವನು ಯಾರೋ ಜೊತೆ ಗುದ್ದಾಡ್ತಾನೆ, ಯಾರೋ ಜೊತೆಗೆ ಏನಾಗ್ತದೆ, ಕೆಲವು ಸಲ ಅವನು ಸಾಯ್ತಾನೆ, ಕೆಲವು ಸಲ ಇವಳು ಸಾಯ್ತಾನೆ. ಇದು ಏನೊಂದು ಕ್ಷಣಿಕ ತೃಪ್ತಿ ಅಂತ ತಿಳ್ಕೊಂಡಂತೇನಿದೆ, ಮನಸ್ಸು ಮತ್ತಿಷ್ಟು ಉದ್ವಿಗ್ನವಾಗ್ತದೆ. ಆಗ ಉದ್ವಿಗ್ನತೆಯಲ್ಲಿ ನಾನು ದೇವರ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸಿನಿಮಾಗಳಾಗಲಿ, ಸೀರಿಯಲ್ಗಳಾಗಲಿ, ಆನಂತರ ಸಿನಿಮಾ ಹಾಡುಗಳಾಗಲಿ, ಈ ರೀತಿಯಾಗಿರ್ತಕ್ಕಂಥ ಇವಕ್ಕೆಲ್ಲ ಗ್ರಾಮ್ಯ ಧರ್ಮ ಅಂತ ತಿಳ್ಕೊಂಡಂತ ಕಳೀತಾರೆ. ಇದರಲ್ಲಿ ಆಸಕ್ತರಾಗಬೇಡಿ. 4 ಜನ ಎಲ್ಲ ಸೇರಿ ಹರಟೆ ಹೊಡೆಯೋಣ ಅಂತ ತಿಳ್ಕೊಂಡಂತ ಅನ್ನೋದು, ಪಿಕ್ನಿಕ್ ಹೋಗೋಣ ಅಂತ ಅನ್ನೋದು, ಮತ್ತಿನ್ನೇನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಕ್ನಿಕ್ನ ಹೆಸರಿನಲ್ಲಿ ಯಾತ್ರೆ ಮಾಡೋದು, ಇವೆಲ್ಲ ಗ್ರಾಮ್ಯ ಧರ್ಮ. ಇದನ್ನು ಬಿಡದೇ ಇದ್ದರೆ ನಾವು ಪರಮಾತ್ಮನಲ್ಲಿ ಏಕಾಗ್ರತೆಯನ್ನು ಪಡೀಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಮಾಡ್ತೇವೆ ಅಂತಂತೇವೆ, ನಮಗೆ ಎಂದೂ ಏಕಾಗ್ರತೆ ಬರೋದಿಲ್ಲ. ಯಾಕೆಂತಂದರೆ ಅವ್ರ ಜೊತೆ ಮಾತನಾಡಬೇಕು, ಇವ್ರ ಜೊತೆ ಮಾಡಬೇಕು, ಇವ್ರ ಜೊತೆ ಹರಟೆ ಹೊಡಬೇಕು, ಇವ್ರ ಜೊತೆ ಪಾರ್ಟಿಗೆ ಹೋಗಬೇಕು, ಈ ಪಿಕ್ಚರ್ ನೋಡಬೇಕು, ಮಧ್ಯಾಹ್ನ ವೇಳೆ ಸೀರಿಯಲ್ ನೋಡಬೇಕು. ಕೆಲವ್ರಿಗೆ ಆ ಸಮಯ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ರಾಮಾಯಣ ಸೀರಿಯಲ್ ನೋಡಿ ಪರವಾಗಿಲ್ಲ, ಮಹಾಭಾರತ ಸೀರಿಯಲ್ ನೋಡಿ ಪರವಾಗಿಲ್ಲ, ಅದು ಒಳ್ಳೆಯದಾಗಿದ್ದರೆ. ಅದರಲ್ಲಿ ಸಹ ಸಾಕಷ್ಟು ಅನಾನುಕೂಲತೆಗಳಿವೆ, ಇರಲಿ. ಈ 9 ಧರ್ಮ ಜೊತೆಗೆ ಮುಖ್ಯವಾದ 10ನೇ ಧರ್ಮ ಅಂತ ತಿಳ್ಕೊಂಡಂತಂದರೆ, ನಾನು ಮಾಡುವ ಪ್ರತಿಯೊಂದು ಕ್ರಿಯೆ ಭಗವಂತನ ಪೂಜೆಯಾಗಲಿ. ಮೋಕ್ಷ ಧರ್ಮ ರತಿ. ಮೋಕ್ಷ ಧರ್ಮ ಅಂತ ತಿಳ್ಕೊಂಡಂತಂದರೆ, ಅಮ್ಮ ನಿನಗೆ ಹೇಳಿದಂತೆ ನನ್ನ ಪ್ರತಿಯೊಂದು, ನಾನು ಶ್ವಾಸ ತೆಗೆದುಕೊಳ್ತಾ ಇದ್ದೇನೆ, ನಾನಲ್ಲ, ಒಳಗಿದ್ದು ಪ್ರಾಣದೇವರು ಹಂಸ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ನಾನು ಮಾತನಾಡ್ತಾ ಇದ್ದೇನೆ, ಅಗ್ನಿ ತನ್ನ ಕಾಂತಿಯನ್ನು ಜಗತ್ತಿಗೆ ಹಂಚ್ತಾ ಇದ್ದಾನೆ. ನೋಡ್ತಾ ಇದ್ದೇನೆ, ಸೂರ್ಯ ಎಲ್ಲ, ನಾ ಎಷ್ಟೆಷ್ಟು ವಸ್ತುಗಳನ್ನು ನೋಡ್ತೇನೆ, ಅಲ್ಲಿರ್ತಕ್ಕಂಥ ವಸ್ತುಗಳಲ್ಲಿದ್ದ ಭಗವಂತನ ದರ್ಶನವನ್ನು ಸೂರ್ಯ ಮಾಡಿಸ್ತಾ ಇದ್ದಾನೆ. ಕೇಳ್ತಾ ಇದ್ದೇನೆ, ಶಾಸ್ತ್ರಗಳ ರಹಸ್ಯವನ್ನೇ ಪರಮಾತ್ಮನನ್ನು ಕೇಳುವಂತೆ ಮಾಡ್ತಾ ಇದ್ದೇನೆ. ಆನಂತರ ಸ್ವಲ್ಪ ಎಲುಬುಗಳು ನೋಯ್ತಾ ಇದೆ ಅಂತ ತಿಳ್ಕೊಂಡಂತ ಮೆತ್ತಗಿನ
ಹಾಸಿಗೆ ಮೇಲೆ ಮೆತ್ತಿನ ಸೋಫಾದಲ್ಲಿದ್ದೇನೆ, ಇಲ್ಲ, ನನ್ನಲ್ಲಿದ್ದ ಪರಮಾತ್ಮನ ಆಲಿಂಗನದ ಅನುಭವವನ್ನು ನನ್ನ ಸ್ಪರ್ಶೇಂದ್ರ ನನಗೆ ಮಾಡಿಕೊಡ್ತಾ ಇದೆ ಅಂತನ್ನುವ ವಿಚಾರ ಇರಲಿ. ದ್ವಿತೀಯ ಸ್ಕಂದಲ್ಲಿ ಹೇಳಿದಂತೆ ವೈರಾಜಧಾರಣ, ಅಂತರ್ಯಾಮಿ ಧಾರಣ, ಯೋಗಧಾರಣ, ಈ ರೀತಿಯಾಗಿರ್ತಕ್ಕಂಥ ಇದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಇವನ್ನೆಲ್ಲ ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಇದನ್ನು ನಾವು ನಮ್ಮ ಜೀವನದಲ್ಲಿ ತಂದುಕೊಳ್ತಾ ಇದ್ದರೆ ಇಷ್ಟನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಎಷ್ಟು ಸಾಧ್ಯವಾಗ್ತದೆ, ಯಾರೂ 100% ಮಾಡಲಿಕ್ಕೆ ಆಗೋದಿಲ್ಲ. ಆದರೆ 35%, 40%, 50%, 70%, 80% ಬೆಳೆಸ್ತಾ ಹೋಗೋಣ. ಇದನ್ನು ಮಾಡ್ತಾ ಹೋದಂತೆ ನಾವು ಭಗವಂತನ ಹತ್ರ ಹೋಗ್ತೇವೆ. ಹಾಗದ್ದು ಹೊತ್ತಿ ಕೇಳ್ತಾಳೆ, ಹಾಗಾದರೆ ಆಸನ ಅಂತಂದ್ರೇನು, ಪ್ರಾಣಾಯಾಮ ಅಂದ್ರೇನು? ಆಗಲೇ ಅಮ್ಮ ಹೇಳ್ತೇನೆ ಅಂತ ಪ್ರಾರಂಭ ಮಾಡ್ತಾನೆ. ಅವನೇನೋ ಪ್ರಾರಂಭ ಮಾಡ್ತಾ ಇದ್ದಾನೆ, ಆದರೆ ನಮ್ಮ ಸಮಯ ಮುಗಿದಿದೆ. ಆದ್ದರಿಂದಾಗಿ ಉಳಿದ 6 ಅಂಗಗಳ ಬಗ್ಗೆ, ಈ 2 ಅಂಗಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಉಳಿದ 6 ಅಂಗಗಳ ಬಗ್ಗೆ ನಾವು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ಬಂದಿರತಕ್ಕಂಥ ಪ್ರತಿಯೊಂದು ವಿಚಾರಗಳು ಭಗವಂತನ ಪ್ರಾಪ್ತಿಗೋಸ್ಕರ ಇರತಕ್ಕಂಥ, ಭಗವಂತನ ಏಕಾಗ್ರತೆ ಬರೋದಕ್ಕೋಸ್ಕರ ಯಮಗಳು, ಆನಂತರ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಇರತಕ್ಕಂಥ ನಿಯಮಗಳು. ಇವುಗಳನ್ನು ಪುನಃ ಮನನ ಮಾಡ್ತಾ ಇರೋಣ. ಭಗವಂತ ಅನುಗ್ರಹ ಪಡೆಯೋಣ. ಶ್ರೀಕೃಷ್ಣಾರ್ಪಣಮಸ್ತು.